व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणत विभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहम् अमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 218ನೆಯ ಪ್ರವಚನ. ಧರ್ಮರಾಜ ಅನೇಕ ವಿಷಯಗಳಲ್ಲಿ ಕೆಲವು ಗುಣಲಕ್ಷಣಗಳ, ಕೆಲವು ದೋಷಚಿಂತನೆಗಳ ನೆಲೆಯಲ್ಲಿ ಧರ್ಮರಾಜ ಭೀಷ್ಮರಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳಿಕೊಂಡ. ಭೀಷ್ಮರ ವಿಶೇಷವಾದಂತಹ ಚಿಂತನೆಗಳು, ಧರ್ಮರಾಜ ಷಡ್ವೈರಿಗಳ ಬಗ್ಗೆ, ಅದರ ಜೊತೆಯಲ್ಲಿ ಈರ್ಷ್ಯೆ, ಕೃಪೆ ಮುಂತಾದ ಮತ್ತೇಳು ಗುಣಗಳ ಬಗ್ಗೆ ವಿಶದವಾಗಿ ತನಗೆ ತಿಳಿಸುವಂತೆ ಮತ್ತೆ ಕೇಳಿಕೊಳ್ಳುತ್ತಾನೆ. ಅದರ ಲಕ್ಷಣಗಳ ಬಗ್ಗೆ, ಮನುಷ್ಯನಲ್ಲಿ ಅದು ಹೇಗೆ ಬೆಳೀತದೆ ಇರುತ್ತದೆ ಅನ್ನೋದರ ಬಗ್ಗೆ ಭೀಷ್ಮರು ಲೆಕ್ಕ ಹಾಕಿ 6 ವೈರಿಗಳನ್ನು ಕೇಳಿದ ಒಟ್ಟಿಗೆ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಮತ್ತೇಳು ಗುಣಗಳನ್ನು ಸೇರಿಸಿಕೊಂಡಿದ್ದಾನೆ. ಹೀಗಾಗಿ ಇದು 13 ಅಂತ ಒಟ್ಟು ಮಾಡಿ 13 ಅದು ಅನರ್ಥ ಸಂಖ್ಯೆಯಾಗಿದೆ. ಹಾಗಾಗಿ ಮತ್ತೆ ಭೀಷ್ಮರು ಹೇಳುತ್ತಾರೆ, ತ್ರಯೋದಶೈತೆ ಅತಿ ಬಲಾಹ ಶತ್ರವಃ ಪ್ರಾಣಿನಾಂ ಸ್ಮೃತ. ಇದು 13 ಶತ್ರುಗಳಲ್ಲ ಮಾರಾಯ, ಎಲ್ಲರಿಗೂ ಸಹ ಇದು ಪರಿತ್ಯಾಗಾರ್ಹಗಳಾಗಿವೆ, ದೂರ ಇಡಲು ಯೋಗ್ಯವಾಗಿವೆ. ಅಂತಹ ಶತ್ರುಗಳಿವು. ಉಪಾಸತೆ ಮಹಾರಾಜ ಸಮಂತಾತ್ ಪುರುಷಾನಿ. ಈ ಗುಣಗಳು ಅಂದರೆ ಕ್ವಾಲಿಟೀಸ್, ಇವುಗಳ ಮನುಷ್ಯನನ್ನು ಸುತ್ತಮುತ್ತಲು ಮುತ್ತಿಗೆ ಹಾಕ್ತಾವೆ, ಎಲ್ಲೆಂದರಲ್ಲಿ ಮನುಷ್ಯನನ್ನು ಕಾಡುತ್ತವೆ. ಅದರಲ್ಲಿಯೂ ಎಚ್ಚರಿಕೆಡಿಯಾಗಿದ್ದರೆ, ಜಾಗ್ರತೆ ವಹಿಸದಿದ್ದರೆ ಅಂಥವರನ್ನು ಬಹಳ ಚೆನ್ನಾಗಿ ಬುಟ್ಟಿ ಹಾಕೊಳ್ಳುತ್ತಾರೆ. ಈ ಗುಣಗಳಂತೂ ಭಾರಿ ಜಾಗ್ರತೆಯಲ್ಲಿ ಬರ್ತಾವೆ ಅಂತ ಹೇಳ್ತಾರೆ ಭೀಷ್ಮ. ಅಂದರೆ ಇವುಗಳು ಬರ್ತಾವೆ ಅಂದರೆ ಇವುಗಳ ಅಭಿಮಾನಿಗಳು ಅಂತ ಅರ್ಥ. ಮುಖ್ಯವಾಗಿ ಕಾಮಕ್ರೋಧ ಲೋಭಾದಿಗಳಿಗೆಲ್ಲ ಅದೇ ಅದರದ್ದೇ ಆಗಿರತಕ್ಕಂಥ ದುಷ್ಟ ಅಭಿಮಾನಿಗಳು, ದೇವತೆಗಳು ಅಂದರೆ ಅಸುರ ಶಕ್ತಿಗಳು ಇದ್ದಾವೆ. ಒಳ್ಳೆಯ ವಿಷಯದಲ್ಲಿಯೂ ಸಹ ಅದನ್ನು ನಿಯಂತ್ರಿಸತಕ್ಕಂತಹ ದೇವತಾ ಶಕ್ತಿಗಳು ಇದ್ದಾವೆ. ಆದರೆ ಅವುಗಳಿಗಿಂತ ಹೆಚ್ಚು ಮನುಷ್ಯರನ್ನು ಕಾಟ ಕೊಡುವಂಥದ್ದು ಆಸುರಿ ಶಕ್ತಿಗಳು. ಹೀಗಾಗಿ ಮನುಷ್ಯ ಎಚ್ಚರ ತಪ್ಪಿದಾಗ, ಅಸಡ್ಡೆ ತೋರಿಸಿದಾಗ, ಜಾಗ್ರತೆ ವಹಿಸದೇ ಇದ್ದಾಗ ಅವುಗಳಂತೂ ಬಹಳ ಚೆನ್ನಾಗಿ ಆಕ್ರಮಣ ಮಾಡುತ್ತವೆ, ವಶದಲ್ಲಿಟ್ಕೊಳ್ತಾವೆ ಅನ್ನುವ ನೆಲೆಯಲ್ಲಿ ಭೀಷ್ಮರು ಬಹಳ ಚೆನ್ನಾಗಿ ಏತೇ ಪ್ರಮತ್ತಂ ಪುರುಷಂ ಅಪ್ರಮತ್ತಾಹ ತುದಂತಿ ಚ. ಭಾರಿ ಜೋರಾಗಿ ಚುಚ್ಚುತ್ತಾವೆ, ಪ್ರೇರಣೆ ಮಾಡ್ತಾವೆ, ತಪ್ಪು ಕೆಲಸಗಳಲ್ಲಿ ಕಂಟ್ರೋಲ್ ಮಾಡುತ್ತಾವೆ. ಹೇಗೆ ಕೇಳಿದೆ, ವೃಕಾಯಿವ ವಿಲುಂಬಂದಿ ದೃಷ್ಟ್ವೈವ ಪುರುಷೇತರ. ಆ ಗುಣಗಳಿಗೆ, ಅದರ ಅಭಿಮಾನಿ ದೇವತೆಗಳಿಗೆ, ಅಂದರೆ ಎರಡಕ್ಕೂ ಅಭಿಮಾನಿ ಅಸುರ ಶಕ್ತಿಗಳಿಗೂ ನೋಡಿದ ತಕ್ಷಣ ಗೊತ್ತಾಗ್ತದೆ ಅಂತ ಮನುಷ್ಯ ಎಷ್ಟು ದುರ್ಬಲ ಇದ್ದಾನೆ ಅಂತ. ದೃಷ್ಟೈವ ಪುರುಷೇತರ ಅನ್ನಂತ, ಅವನಲ್ಲಿ ಗಂಡಸುತನ ಇಲ್ಲ ಅನ್ನೋ ನೆಲೆಯಲ್ಲಿ ನೋಡ್ತಾ, ಪೌರುಷ ಇಲ್ಲ ಅವನಲ್ಲಿ, ಅಬಲನಿದ್ದಾನೆ, ಸರಿಯಿಲ್ಲದಿವನಿದ್ದಾನೆ ಎಂದು ನೋಡಿಕೊಂಡು ತೋಳದಂತೆ ಗಡಸಾದ ಗಟ್ಟಿಯಾದ ವ್ಯಕ್ತಿಯ ಮೇಲೆ
ತೋಳ ಆಕ್ರಮಣ ಮಾಡುವುದಿಲ್ಲ. ಈ ಹೆಂಗಸು ತಾನೇ ಇರುವವನಲ್ಲಿ ಹೆಂಗಸರ ಮೇಲೆ, ಮಕ್ಕಳ ಮೇಲೆ ಅವುಗಳ ಆಕ್ರಮಣ. ಈ ಬಾರಿ ನಾನು ಮತ್ತೆ ಕೇಳಿದ್ದೆ, ಕಾಡುಗಳಲ್ಲಿ ಕಪ್ಪು ಚಿರತೆ ಅಥವಾ ಚಿರತೆಗಳು ಬರುವಾಗ ಅವುಗಳು ನೋಡಿಕೊಳ್ತಾವಂತೆ. ಎದ್ದು ನಿಂತವನ ಹತ್ತಿರಕ್ಕೆ ಓಡಿ ಬರುವುದಿಲ್ಲ. ಕೂತಿರುವವನು, ಮಲಗಿರುವವನು ಇಂಥರ ಮೇಲೆ ಆಕ್ರಮಣ ಮಾಡ್ತಾನೆ. ಸಣ್ಣದು ಅಂತ ಅದಕ್ಕೆ ಕಾಣುತ್ತದೆ ರಾಶಿ. ಹೆಂಗಸರು ಇವರ ಮೇಲೆ ಮತ್ತೊಂದು ಕಡೆ ಹೇಳಿದ, ಈ ಮಂಗಗಳನ್ನು ಓಡಿಸಲಿಕ್ಕೆ ಹೆಂಗಸರು ಹೋದ್ರೆ ಏನು ಕೆಲಸ ಮಾಡುವುದಿಲ್ಲ ಅಂತ. ಅವುಗಳಿಗೂ ಗುರುತಾಗಿದೆ ಹೆಂಗಸರು ಬಲಹೀನರು ಅಂತ ಹೇಳಿ. ಮಾತಾಡುವುದಿಲ್ಲಂತೆ ಅವುಗಳು, ಅತಿಕ್ರಮ ಮಾಡ್ತಾ ಇರ್ತಾರೆ. ಹೀಗೆ ಇದನ್ನು ಆಸುರಿ ಶಕ್ತಿಗಳು ಹೀಗೆ ನೋಡ್ತಾ ಇವೆ ಅಂತ. ಯಾರಲ್ಲಿ ಪೌರುಷ ಇದೆ, ಪ್ರಯತ್ನಶೀಲತೆ ಇದೆ, ವಿರೋಧಿಸುವ ಎಚ್ಚರದಲ್ಲಿರುವ ಯೋಗ್ಯತೆ ಇರ್ತದೆ, ಅಂಥವರ ಮೇಲೆ ಇವುಗಳ ಆಕ್ರಮಣ ನಡೆಯುವುದಿಲ್ಲಂತೆ. ದುರ್ಬಲರ ಮೇಲೆ ಈ ದೋಷಾದಿಗಳು ಬಂದು ಎರಗ್ತಾವೆ, ವಶದಲ್ಲಿಟ್ಕೊಳ್ತಾರೆ. ಎಭ್ಯ ಪ್ರವರ್ತತೆ ದುಃಖಂ, ಎಭ್ಯ ಪ್ರವರ್ತತೆ, ಎಭ್ಯ ಪಾಪಂ ಪ್ರವರ್ತತೆ. ಇವುಗಳಿಂದ ದುಃಖ ಅನುಭವಿಸ್ತಾನೆ ಮನುಷ್ಯ. ಬರಲಿಯಪ್ಪ ಇರಲಿಯಪ್ಪ ಅಂತಲ್ಲ. ರೋಗವನ್ನು ಮನುಷ್ಯ ಹೊತ್ಕೊಂಡು ತಿರುಗಲಿಕ್ಕೆ ಬರುವುದಿಲ್ಲ. ಅದು ಯಾವತ್ತು ಅವನಿಗೆ ಸಂಕಟ ಕೊಡ್ತದೆ ಗೊತ್ತಿಲ್ಲ. ಅದರಿಂದ ಅವನು ಏನು ಅನರ್ಥ ಮಾಡಿಕೊಳ್ತಾನೆ ಎನ್ನುವುದು ಗೊತ್ತಾಗೋದಿಲ್ಲ. ಆದರೆ ಇವುಗಳಿಂದಾಗಿ ಮನುಷ್ಯನಿಗೆ ಕೆಟ್ಟ ಕೆಲಸ ಆಗಲಿಕ್ಕೆ ಹೋಗಿ ಪಾಪವೂ ಬರ್ತದೆ, ದುಃಖವನ್ನು ಅನುಭವಿಸ್ತಾರೆ. ಹೀಗಾಗಿ ಇವುಗಳ ಉಗಮ ಹೇಗೆ, ಬೆಳವಣಿಗೆಯಂತೂ ಮುಗಿಸುವ ರೀತಿ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಿನಗೆ ಹೇಳುತ್ತೇನೆ ಅಂತ ಭೀಷ್ಮರು ಹೇಳ್ತಾರೆ. ಬಹಳ ಚೆನ್ನಾಗಿರ್ತದೆ. ಎಲ್ಲಿಂದ ಬರ್ತದೆ ಅದು? ಅಲ್ಲಿಂದ ಅದನ್ನು ಚೂಟ್ಲಿಕ್ಕಾಗತ್ತಾ? ಅದು ಯಾಕೆ ಬೆಳೆದುಕೊಳ್ತದೆ? ಅದನ್ನು ನಿಲ್ಲಿಸುವ ಕತೆ ಹೇಗೆ? ಅದನ್ನು ಮುಗಿಸುವ ರೀತಿ ಏನು? ಇವನ್ನೆಲ್ಲ ಹೇಳ್ತೇನೆ ಅಂತ ಭೀಷ್ಮರು ಹೇಳ್ತಾರೆ. ಎಲ್ಲ ಒಂದೊಂದೇ. ಅವನು ಕೇಳಿದ ಕ್ರಮವನ್ನು ತಪ್ಪಿಸ್ತಾರೆ ಕೆಲವೊಮ್ಮೆ, ಅಥವಾ ಅವನು ಕೇಳಿದ ಕ್ರಮದಲ್ಲೇ ಭೀಷ್ಮರು ಹೇಳಿರಬಹುದು. ಇವತ್ತು ನಮ್ಮ ಮುದ್ರಣದ ಹೊತ್ತಗೆಗಳೆಲ್ಲ ಅದನ್ನು ಆಚೀಚೆ ಮಾಡಿರಲಿಕ್ಕೂ ಸಾಕು. ಕೆಲವನ್ನಂತೂ ನಾನು ಅವನು ಕೇಳಿದ ಕ್ರಮದಲ್ಲೇ ನೋಡಲಿಕ್ಕೆ ಇಷ್ಟಪಡುತ್ತೇನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದಕ್ಕೊಂದು ಸಂಬಂಧ ಇರಬೇಕು ಅಂತಿಲ್ಲ, ಇದ್ದದ್ದು ಅಲ್ಲ. ಕಾಮಾತ್ ಕ್ರೋಧೋ ವಿಜಾಯತೆ ಅಂತ ಹೇಳಿಕೊಂಡಾಗೆ ಕ್ರೋಧಾದ್ಭವ ಸಮೂಹ ಅಂತ ಒಂದು ಬಿಲ್ಟ್ ಕೃಷ್ಣ ಹೇಳಿದ್ದಾನೆ, ಒಂದರ ನಂತರ ಒಂದು ಹೇಗೆ ಆಗ್ತದೆ ಅಂತ. ಅದೊಂದು ರೀತಿಯ ಸಂಬಂಧವನ್ನು ನೋಡಬಹುದಾದ್ರೆ ಇಲ್ಲಿ ಯಾವುದೇ ರೀತಿಯಾದ ಸಂಬಂಧವನ್ನು ಕೊಡದೆ ನಾನಾಗಿ ಒಟ್ಟಿಗೆ ಹೇಳಲಿಕ್ಕೋಸ್ಕರ ಷಡ್ವೈರಿಗಳ ಬಗ್ಗೆ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಬಗ್ಗೆ ಕೇಳಿದ್ದಾನೆ ಹೇಳಿದೆ. ಅದನ್ನು ಪ್ರತ್ಯೇಕವಾಗಿ ಬೇರೆ ಬೇರೆ ಕೇಳಿದ್ದಾನೆ ಅವನು, ಹಾಗೇನು ಕೇಳಲಿಲ್ಲ. ಮೊದಲು ಇರಬೇಕಾಗಿರತಕ್ಕದ್ದು ಜನರಲ್ಲಿ ಇರಬಾರದ್ದು ಸಿಟ್ಟು, ಅದರ ಬಗ್ಗೆ ಕೇಳಿಕೊಂಡಿದ್ದ. ಅದನ್ನೇ ಭೀಷ್ಮರು ಎತ್ತಿಕೊಳ್ಳುತ್ತಾರೆ. ಯಾಕೆ ಮನುಷ್ಯನಿಗೆ ಸಿಟ್ಟು ಬರ್ತದೆ? ಯಾಕೆ ಅದು ಉಳಿದುಕೊಳ್ತದೆ? ಯಾಕೆ ಬೆಳೀತಾ ಇರ್ತದೆ? ಹೇಗೆ ಅದನ್ನು ಮುಗಿಸ್ಲಿಕ್ಕೆ ಬರ್ತದೆ? ಎಲ್ಲಿ ಅದು ಶಾಂತಗೊಳ್ಳುತ್ತದೆ ಅನ್ನುವ ಬಗ್ಗೆ ಮಾತಾಡ್ತಾರವರು. ಲೋಭಾತ್ ಕ್ರೋಧ ಪ್ರಭವತಿ ಪರದೋಷೈ ಉದೀರ್ಯತೆ ಕ್ಷಮಯ ತಿಷ್ಠತೆ ರಾಜನ್ ಕ್ಷಮಯ ವಿನಿವರ್ತತೆ. ಅತ್ಯಾಸೆ, ಲೋಭ, ಇದರಿಂದಾಗಿ ಸಿಟ್ಟು ಎಲ್ಲಿ ಖಾಲಿಯಾಗುತ್ತೋ, ಎಲ್ಲಿ ಇಲ್ಲವಾಗುತ್ತೋ, ಎಲ್ಲಿ ಕಮ್ಮಿ ಬೀಳುತ್ತೋ ಅನ್ನುವ ನೆಲೆಯಲ್ಲಿ ಪ್ರತಿಯೊಂದರ ಮೇಲೆ ಅವನಿಗೆ ವೈರ ಚೆನ್ನಾಗಿರುವುದಿಲ್ಲ. ಮತ್ತು ಇದಕ್ಕೆ ಇನ್ನೊಬ್ಬರು ಕುಮ್ಮಕ್ಕು ಕೊಡ್ತಾರೆ. ಕೆಲವೊಮ್ಮೆ ಇನ್ನೊಬ್ಬರ ಕಾರಣರು ಆಗ್ತಾರೆ. ಅದು ಪ್ರತ್ಯಕ್ಷವಾಗಿ ಅಲ್ಲ, ಯಾವನೋ ಒಬ್ಬ ಇವನಿಗೆ ಎದುರಂಗಡಿ ಆಗ್ಬೋದು, ಆಗಿಸಿಕೊಳ್ಳುತ್ತಾನೆ ಇವನು. ಹಾಗಾಗಿ ಮತ್ತೊಬ್ಬರ ಶ್ರೀಮಂತಿಗೆ, ಮತ್ತೊಬ್ಬರ ಬೂಟಾಟಿಗೆ, ಮಗದೊಬ್ಬನ ಬದುಕು, ಇವೆಲ್ಲ ಇವರಿಗೆ ಕಂಟಕ. ಹಾಗಾಗಿ ಪರದೋಷೈಹಿ ಉದೀರ್ಯತೆ, ಇವರ ರೈಸಾಗುವುದು ಹೇಗೆ ಕೋಪ ಕೇಳಿದರೆ, ಯಾರೋ ಒಬ್ಬನ ದೊಡ್ಡತನವನ್ನು ಕಂಡು ಇವರಿಗೆ ಮತ್ತಷ್ಟು ಹಲಬು ಒಳಗೆ ಕಸಿವಿಸಿ ಇನ್ನಷ್ಟು ಲೋಭದ ಯೋಚನೆಗಳು ಉಂಟಾಗ್ತದೆ. ಹೀಗೆ ಅವರು ಪ್ರತ್ಯಕ್ಷ ಅಲ್ಲಾದರೂ ಅಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವನನ್ನು ಕೋಪವನ್ನು ಬೆಳೆಯುವುದರಲ್ಲಿ ಕಾರಣರಾಗ್ತಾರೆ. ಅದರಿಂದ ಇದನ್ನೊಂದೊಮ್ಮೆ ನಿಲ್ಲಿಸಬೇಕು, ಮುಗಿಸಬೇಕು, ತೆಗಿಬೇಕು ಅಂತಾದರೆ ಒಂದು ಕ್ಷಮೆ
ಒಂದು ಸಹನೆ, ಒಂದು ಸಾಕು ಎನ್ನುವ ಭಾವ ಅದೆಲ್ಲ ಬರಬೇಕಾಗ್ತದೆ. ಕ್ಷಮೆಯ ತಿಷ್ಠತೆ ರಾಜ ಕ್ಷಮೆಯ ವಿನಿವರ್ತದೆ. ತಾಳ್ಮೆ ವಹಿಸಿಕೊಂಡ್ರೆ ಎಲ್ಲವನ್ನು ಕಳ್ಕೊಳ್ಳಿಕ್ಕೆ ಬರ್ತದೆ ಅವನು. ಸಂಕಲ್ಪಾದ ಜಾಯತೆ ಕಾಮ. ಇನ್ನು ಕಾಮ ಬರುವುದು ಹೇಗೆ ಕೇಳಿದರೆ, ಡಿಸೈರ್ಸ್, ಇಷ್ಟಗಳೆಲ್ಲ, ಇಚ್ಛೆಗಳು, ಬೇಕುಗಳು ಬರುವುದು ಎಲ್ಲಿಂದ ಕೇಳಿದರೆ ಸಂಕಲ್ಪಾತ್, ಮನಸ್ಸಿನಲ್ಲಿ ಮಾಡುವುದು ಮೊದಲಿಗೆ, ಅದಿರಲಿ ಇಂದ ಆನಂತರದ್ದು ಬೇಕು ಅನಿಸ್ತದೆ, ಅದು ಬೇಕೇ ಬೇಕು ಅಂತ ಮತ್ತೆ ದೃಢವಾಗಲಿಕ್ಕೆ ಶುರುವಾಗ್ತದೆ. ಸೇವಮಾನ ವಿವರ್ಧತೆ, ಅದನ್ನು ಮತ್ತಷ್ಟು ಊರ್ಜಿತಗೊಳಿಸಲಿಕ್ಕೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಬಯಕೆಗಳ ವಸ್ತುಗಳ ಬಗ್ಗೆ ಅದರಿಂದ ಅವನಿಗೆ ಇನ್ನಷ್ಟು ಜಾಸ್ತಿ ಕಾಮನೆಗಳು ಸೆಟೆದು ನಿಲ್ತವೆ. ಅವಧ್ಯ ದರ್ಶನಾದೇತಿ ತತ್ವಜ್ಞಾನ ನಶ್ಯತೆ. ಮತ್ತು ಅದನ್ನು ಬಿಡುವುದು ಹೇಗೆ? ಬಯಕೆಗಳನ್ನು ಕೇಳಿದರೆ ಮೊದಲಿಗೆ ಅವುಗಳು ಹೇಸಿಗೆ ಅವುಗಳು ಎನ್ನುವ ಎಚ್ಚರ ಆಗಬೇಕು ಅವನಿಗೆ. ಅದು ಒಳ್ಳೆಯದಲ್ಲ ಅಂತ ಗೊತ್ತಾಗಬೇಕು. ಅದರ ಮೇಲೆ ಅವನಿಗೆ ತಾತ್ಸಾರ ಭಾವ ಬರಬೇಕು. ಆಗದು ನಿಲ್ತದೆ, ನಿಲುಗಡೆ ಹೊಳ್ತದೆ. ಮತ್ತು ಭಗವದೆಚ್ಚರದಿಂದ ಮುಖ್ಯವಾಗಿ ಅದು ಖಂಡಿತವಾಗಿಯೂ ನಿಂತು ಹೋಗ್ತದೆ. ಇವೆಲ್ಲ ಬಯಕೆಗಳು ಗೌಣ ಅಂತ ಅರ್ಥ ಆಗ್ತದೆ. ದೇವರು ಬೇಕು ಕಂಡಾಗ, ಜ್ಞಾನದ ತೃಷೆ ಬಂದಾಗ ಇದೆಲ್ಲ ಗೌಣ ಆಗಿಬಿಡ್ತದೆ. ಕಾಮಗಳ ಯಥಾರ್ಥದ ಅರಿವು ಬಂದಾಗ ಓ ಇಷ್ಟೇನಾ ಅಂತ ಗೊತ್ತಾಗಿ ಅದು ಕೊನೆಗೆ ಬದಿಗೆ ಹೋಗ್ತದೆ. ಹೇಗೆ ಏಯಾತಿ ನೋಡಿಕೊಂಡಾಗೆ ಅದರ ಬೌಂಡ್ರಿ, ಅದರ ಇಯತ್ತ, ಅದರ ಗಡಿ, ಅದರ ಕಡೆ ನೋಡಿಕೊಂಡವ ಸಾಕಿಷ್ಟೇ, ಇನ್ನೇನು ಆಗುವುದಿಲ್ಲ, ಇದರಾಚೆಗೇನು ಇಲ್ಲ ಅಂತ ಹೇಳಿಕೊಂಡಾಗ ಅದು ನಿಂತು ಹೋಗ್ತದೆ. ಮತ್ತೆ ದುಃಖ ಬರುವುದು, ಶೋಕ, ನೋವು, ಸಂಕಟ, ಅದು ಪ್ರೀತೇಹ ಶೋಕ ಪ್ರಭವತಿ ವಿಯೋಗಾತ್ ತಸ್ಯ ದೇಹಿನ. ಬೇಕಾದ ವಸ್ತುಗಳ ವಿಯೋಗದಿಂದ, ಅದು ತನ್ನನ್ನು ಕೈಬಿಟ್ಟು ಹೋದದ್ದರಿಂದ, ತಾನು ಬಿಟ್ಟದ್ದಲ್ಲ. ಪರಿತ್ಯಾಗ ಅಂದರೆ ತಾನು ಬಿಡು, ವಿಯೋಗ ಅಂದರೆ ಅವುಗಳೇ ಬಿಡು. ಅದು ಕೈತಪ್ಪಿ ಹೋದದ್ದರಿಂದ, ಇಷ್ಟ ಕೈತಪ್ಪಿ ಹೋದದ್ದರಿಂದ ಅವನಿಗೆ ಶೋಕ ಉಂಟಾಗ್ತದೆ, ಒಳಗಿಂದ ನೋವು ಉಂಟಾಗ್ತದೆ, ಸಂಕಟ ಆಗ್ತದೆ. ಯದಾ ನಿರರ್ಥಕಂ ವೇತಿ ತದಾ ಸತ್ಯ ಪ್ರಣಶ್ಯತೆ. ಅದು ಹಾಗಿಟ್ಟುಕೊಂಡ್ರೆ ಬೆಳೀತಾ ಇರ್ತದೆ. ಪ್ರೀತಿಯನ್ನು ದೃಢ ಮಾಡಿದ್ದಷ್ಟು ನೋವು ಜಾಸ್ತಿ ಆಗ್ತದೆ. ನಾವು ಕಳೆದ ಬಾರಿ ಹೆಣದ ಮೇಲೆ, ಮಗುವಿನ ಹೆಣದ ಮೇಲೆ ಪ್ರೀತಿ ಇದ್ದ ಬಾಂಧವರು ಹೇಗೆ ಮಸಣದಿಂದ ಕಾಲು ತೆಗಿಲಿಲ್ಲ ಮತ್ತು ಬಂದು ಸೇರ್ತಿದ್ರು ಹೇಗೆ, ಹಾಗೆ ಅದು ಮತ್ತಷ್ಟು ಮಾತುಗಳಿಂದ, ಯೋಚನೆಗಳಿಂದ ಹೆಚ್ಚಾಗ್ತಾ ಬರ್ತದೆ. ನರಿ ಹೇಳಿತ್ತಲ್ಲ, ನೋಡ್ತಾ ಇದು ಗೃಧ್ರ ಗಿಡುಗೆ ಹೇಳಿತ್ತಲ್ಲ, ನೋಡ್ತಾ ಇದ್ರೆ ಜಾಸ್ತಿ ಆಗ್ತದೆ, ಮರೆತು ಬಿಟ್ಟರೆ ಸುಲಭ ಆಗ್ತದೆ, ಹೋಗಿಬಿಡಿ. ನೋಡಿದ್ರೆ ನೆನಪಾಗ್ತದೆ, ನೆನಪಾದರೆ ಜಾಸ್ತಿ ಆಗ್ತದೆ ಅಂತ ದುಃಖ. ಹಾಗೆ ಅದನ್ನು ಮರೆತು ಬಿಡಲು ಕೆಲಸ ಮಾಡಲಿಕ್ಕೆ ಉಂಟು. ಅದಕ್ಕಿಂತ ಮುಖ್ಯವಾಗಿ ಅದಕ್ಕೇನು ಉಪಯೋಗ ಇಲ್ಲ ಅಂತ, ನಿರರ್ಥ. ಅಳುವುದು ವ್ಯರ್ಥ, ದುಃಖಿಸುವುದು ಉಪಯೋಗ ಇಲ್ಲದ್ದು. ವಸ್ತುವಿನ ಮೇಲಿನ ಪ್ರೀತಿಯೇ ಸಾರ್ಥಕವಾದ್ದಲ್ಲ, ಪರ್ಮನೆಂಟ್ ಆಗಿ ಅನ್ನುವುದನ್ನು ತಿಳ್ಕೊಂಡ್ರೆ ತನ್ನಷ್ಟಕ್ಕೆ ಈ ದುಃಖ ಹೋಗಿಬಿಡುತ್ತದೆ. ಕೂಡಲೇ ಅಂತ ಸದ್ಯ ಪ್ರಣಶ್ಯತಿ ಅಂತ ಅವುಗಳ ಬಗ್ಗೆ ಸರಿಯಾಗಿ ಅವನು ನಿರರ್ಥಕವಾದದ್ದು ಅಂತ ಬಂದ ತಕ್ಷಣ ಬೇಕು ಎನ್ನುವುದರಿಂದ ಪ್ರೀತಿ, ಸಿಗದಿದ್ದಾಗ ನೋವು, ಅದು ಕಳೆದು ಹೋದಾಗ ಸಂಕಟ, ಅದು ಉಪಯೋಗ ಇಲ್ಲದೊಂದು ಗೊತ್ತಾಗಿಬಿಟ್ರೆ ಕೂಡಲೇ ಅವನಿಗೆ ಅದರ ನೋವು ಬಿದ್ದು ಹೋಗ್ತದೆ. ಅಜ್ಞಾನ ಪ್ರಭವೋ ಮೋಹ ಪಾಪಾಭ್ಯಾಸಾತ್ ಪ್ರವರ್ತತೆ. ಮೋಹ ಅದು ಅಜ್ಞಾನವೇ. ಅಜ್ಞಾನದ ಅವನಿಗೆ ವ್ಯಾಮೋಹ, ಅದು ಎಲ್ಲಿಂದ ಬಂತು? ಅಜ್ಞಾನದಿಂದಲೇ ಬಂತು. ಅಜ್ಞಾನದಿಂದಲೇ ವ್ಯಾಮೋಹ, ನಂಟು, ಅಂಟು, ಅದರ ಮೇಲೆ ಮತ್ತಷ್ಟು ಬೆಸುಗೆ, ಇವೆಲ್ಲ ಯಾಕೆ ಬಂತು ಕೇಳಿದರೆ ಎಂತ ಗೊತ್ತಿಲ್ಲ ಅವನಿಗೆ. ಗೊತ್ತಿಲ್ಲದೇ ಇರುವ ರೀತಿಯಲ್ಲಿ ಅದನ್ನು ಹಚ್ಚಿಕೊಂಡಿರ್ತಾನೆ. ಮತ್ತು ಅದರ ಮೇಲೆ ಕೆಟ್ಟ ಕೆಲಸ ಮಾಡುವ ಮೂಲಕ, ಕೆಟ್ಟ ಯೋಚನೆಗಳಿಂದ, ಪಾಪದ ಅಭ್ಯಾಸದಿಂದ ಮೋಹ ಮತ್ತಷ್ಟು ಬೆಳೀತದೆ, ಜೋರಾಗ್ತದೆ. ಯದಾ ಪ್ರಾಜ್ಞೇಶ್ವರಮತೆ, ಈ ಜ್ಞಾನವಂತರಲ್ಲಿ ನೆಲೆಗೊಂಡ್ರೆ ಅಜ್ಞಾನಕ್ಕೆ
ಕೊಕ್ಕು ಬೀಳ್ತದೆ. ಇದರಿಂದ ಬಹಳ ಚೆನ್ನಾಗಿ ಎಚ್ಚರವನ್ನು ಪಡಿತಾನೆ. ಒಳ್ಳೆ ತಿಳಿದವರ ಜೊತೆಯಲ್ಲಿ ಸಹವಾಸ ಮಾಡಿದರೆ ತದಾ ಸದ್ಯ ಪ್ರಣಶ್ಯತೆ, ಕೂಡಲೇ ಮೋಹವೂ ಹೋಗ್ತದೆ. ಇನ್ನು ಕೆಲವರ ವಿಚಾರ ಬರ್ತದೆ, ಅದೊಂದು ಮುಖ್ಯ. ವಿರುದ್ಧಾನಿಹ ಶಾಸ್ತ್ರಾಣಿ ಪಶ್ಯಂತಿ ಕುರುದ್ವಹ ವಿಭಿತ್ಸಾ ಜಾಯತೆ ಯಸ್ಯ. ಅನೇಕ ಪ್ರಕಾರದ ಶಾಸ್ತ್ರಗಳನ್ನು ನೋಡ್ತಾನೆ, ಅದರಲ್ಲಿ ಒಂದಕ್ಕೆ ಸಂಬಂಧವೇ ಕಾಣುವುದಿಲ್ಲ, ವಿರೋಧವೇ ಅನಿಸ್ತದೆ. ಅದನ್ನು ನೋಡಿದ ತಕ್ಷಣ ಇವನಿಗೆ ವಿಚಾರ ತಲೆಯಲ್ಲಿ ಹೊಳಿತದೆ. ಎಂತ ಮಾಡುವ, ಇದು ಎಂತ ಗತಿ, ಇದು ಯಾರು ಹೇಳಿದ್ದು, ಇದು ಹೇಗೆ ಆಗ್ತದೆ, ಇದರ ವ್ಯವಸ್ಥೆ ಏನು, ವಿನಿಯೋಗದ ವ್ಯವಸ್ಥೆ ಹೇಗೆ ಅಂತ. ಹೀಗೆ ಅನೇಕ ಶಾಸ್ತ್ರಗಳನ್ನು ನೋಡಿದಾಗ ಏನೇನೋ ಯೋಚನೆಗಳು ಬರಲಿಕ್ಕೆ ಹೋಗಿ ಮತ್ತೆ ಯಾರಿಗೆ ವಿಚಾರ ಹೀಗೆ ಶಾಸ್ತ್ರ ನೋಡಿದಾಗ ಉಂಟಾಗಿರ್ತದೋ ಅವನಿಗೆ ಅಲ್ಲಿಯೇ ಅದು ಬೆಳೀತದೆ. ಕೆಲವೊಮ್ಮೆ ಇನ್ನಷ್ಟು ಸಂಶಯಗಳು, ಯೋಚನೆಗಳು ಎಲ್ಲ ಕೊನೆಗೆ ತಸ್ಯೈವ ವಿನಿವರ್ತದೆ. ಅದೇ ಶಾಸ್ತ್ರಗಳಲ್ಲಿ ಅವನಿಗೆ ಉತ್ತರ ಸಿಗ್ತದೆ, ಅವನ ವಿಚಾರ ಕ್ರಾಂತಿಗೆ ಕೊನೆಯಾಗ್ತದೆ. ನಾನು ಗಮನಿಸಿದಂತೆ ಈ ಮೇಳದ ಕತೆ, ಕುಂಭದ ಚರಿತೆ ನಾನು ಆವತ್ತೇ ಪರ್ವ ಸಮೀಕ್ಷೆಯಲ್ಲಿ ಹಾಕಿದ್ದೆ. ನಾನು ವೃಷಭದಲ್ಲಿ ಗುರು ಬಂದಾಗ ಪ್ರಯಾಗದಲ್ಲಿನ ಗೌಶಿ ಜೊತೆಯಲ್ಲಿ ಆತ ಸೂರ್ಯನ ಜೊತೆಯಲ್ಲಿ ಬೇರೆಡೆ ಬಂದಾಗ ಹರಿದ್ವಾರದಲ್ಲಿನ ಮೇಳ, ಇವೆಲ್ಲದರ ಬಗ್ಗೆ ಪ್ರಮಾಣಗಳನ್ನು ಹಾಕಿದ್ದೇನೆ. ಈ ಬಾರಿಯೂ ಕೆಲವು ಲೇಖಗಳನ್ನು ಕೊಟ್ಟಿದ್ದೇನೆ. ಹೀಗೆ ವಿಚಾರ ಒಂದು ಇವರದ್ದು 144ರ ವಿಚಾರಕ್ಕೆ ಹೊರಟೋದ್ರೆ ಅದೇನು ಅಲ್ಲ ಗೊತ್ತಾಯಿತು. ಯಾವುದೇ ಮಾತುಗಳಲ್ಲಿ ಹುರುಳಿಲ್ಲ. ಹಾಗಾಗಿ ನಮಗೆ ಅಲ್ಲಿಯೇ ಮತ್ತೆ ವಿಚಾರಕ್ಕೆ ಕೊನೆ ಸಿಗ್ತದೆ. ನಾಳೆ ದೊಡ್ಡ ಮಟ್ಟಿನಲ್ಲಿ ಮತ್ತೆ ಕೃಷ್ಣಾಂಗಾರ ಚತುರ್ದಶಿಯಂದು ಪಾಪಾಹಾರಿಯಾಗಿ ಮುಳುಗೆದ್ದರೆ ಮಂಗಳವಾರ ಬಂದಾಗ, ಕೃಷ್ಣಾಂಗಾರ ಚತುರ್ದಶಿ ಅಂದರೆ ಕೃಷ್ಣ ಪಕ್ಷದಲ್ಲಿನ 14ನೇ ದಿನ ಚತುರ್ದಶಿ ಆಗಬೇಕು, ಅಮಾವಾಸ್ಯೆ ಹಿಂದಿನ ದಿನ, ಅದು ಮಂಗಳವಾರಕ್ಕೆ ಸಿಗಬೇಕು. ಆಗ ಕೃಷ್ಣ ಅಂಗಾರ ಅಂದರೆ ಮಂಗಳವಾರ, ಕೃಷ್ಣ ಅಂಗಾರ ಚತುರ್ದಶಿ ಆಯಿತು. ಕೃಷ್ಣ ಚತುರ್ದಶಿ ಮಂಗಳವಾರ ಅಂತ ಒಟ್ಟಿಗೆ ಹೇಳ್ಬೋದು, ಅಥವಾ ಅಂಗಾರ ಕೃಷ್ಣ ಚತುರ್ದಶಿ ಹಾಗೆ ಹೇಳುವ ಸುಲಭಕ್ಕೋಸ್ಕರ. ಅಂಗಾರ ಅಂದರೆ ಅಂಗಾರಕ್ಕೆ ಹೇಳಬೇಕಾಗಿಲ್ಲ, ಮಂಗಳವಾರ ಹೇಳ್ಬೋದು, ಕುಜ ಅಂತ ಹೇಳ್ಬೋದು. ಕುಜ ಕೃಷ್ಣ ಚತುರ್ದಶಿ ಅದು ಚೆನ್ನಾಗಿದೆ. ಇದರಿಂದ ಸ್ವರ್ಣೆಯಲ್ಲಿನ ಸ್ನಾನ ಅದು ಬಹಳಷ್ಟು ಶ್ರೇಷ್ಠ ಅಂತ. ಪುರಾಣಕಾರರು ಸ್ವರ್ಣಕ್ಕೇನು ಮಾತ್ರ, ಈ ಸ್ವರ್ಣ, ಈ ಶ್ವೇತ, ಈ ಪೀತ, ಈ ಕೃಷ್ಣೆ ಇವರೆಲ್ಲ ಹೋಗಿ ಸೇರುವುದು ಸಮುದ್ರದಲ್ಲಿ. ಹಾಗಾಗಿ ಸಕಲ ನದಿಗಳ ಮಡಿಲು ಅನಿಸಿಕೊಂಡ ಸಮುದ್ರ ಸ್ನಾನ ಇನ್ನಷ್ಟು 100 ಪಟ್ಟು ಮಿಗಿಲಾಗಿರತಕ್ಕಂತಹ ಪುಣ್ಯಪ್ರದ ಅಂತ ಹೇಳಿಬಿಟ್ಟಿದ್ದಾರೆ. ಅದನ್ನು ನಾನು ಪರ್ವ ಸಮೀಕ್ಷೆಯಲ್ಲಿ ಯಾವತ್ತೂ ಹಾಕಿದ್ದೇನೆ, ಆ ಪ್ರಮಾಣಗಳನ್ನು. ಅಂದ ಕೃಷ್ಣಾಂಗಾರ ಚತುರ್ದಶಿ ಅಂದು ನಮಗೊಂದು ಸಮುದ್ರ ಸಿಗ್ತದೆ, ಹತ್ತಿರದಲ್ಲಿದೆ, ಕರಾವಳಿಯವರಿಗೆ. ಸ್ವರ್ಣೆ ಸಿಗುವಲ್ಲೇ ಅದು ಇರುವುದು, ಸ್ವರ್ಣೆ ಹೋಗಿ ಸೇರುವುದಲ್ಲಿ ವಾಸ್ತವವಾಗಿ. ಇಲ್ಲಿ ಪಾಪ ಹೋಗುವ ಸದ್ದು ಅವನಿಗೆ, ಅಂದರೆ ಅವನಿಗೆ ಪ್ರತ್ಯಕ್ಷ ಆಗ್ತದೆ ಅಂತ. ಅಲ್ಲಿ ಅವನೇ ಹೋಗುವ ಪ್ರತ್ಯಕ್ಷ ಆಗ್ತದೆ. ಸಮುದ್ರದಲ್ಲಿ ಹೊಡೆದಾಟ ನೋಡಿಕೊಳ್ಳಲಿಕ್ಕೆ ಹೋದರೆ ಅತ್ಯಂತ ಪ್ರಶಸ್ತವಾದ ಸಮುದ್ರ ತೀರ್ಥ. ಈ ನಮ್ಮ ನದಿ, ಓಡಾಡುವ ನದಿಗಳಿಗೆಲ್ಲ ನಾವು ಏನೇನೋ ಊರಿನ ತ್ಯಾಜ್ಯಗಳನ್ನು ಹಾಕ್ತೇವೆ, ಆದರೆ ಸಮುದ್ರ ಹಾಗಲ್ಲ. ಬಹಳ ಅದ್ಭುತವಾದಂತಹ ತನ್ನ ಒಡಲಿನಲ್ಲಿ ಅನೇಕ ಖನಿಜಾಂಶಗಳನ್ನು ಹೊತ್ತದನ್ನೆಲ್ಲ ಶುದ್ಧಗೊಳಿಸ್ತದೆ. ಹೀಗಾಗಿ ಪ್ರಮಾಣ ಇದೆ, ಇದಕ್ಕಿಂತ ಮಿಗಿಲಾದಂತಹ ಸಾಮರ್ಥ್ಯ ಅಲ್ಲಿದೆ ಅಂತ. ಹಾಗಾಗಿ ಅದನ್ನು ನಡೆಸುವುದು, ನಾವು ಅದನ್ನು ಹೇಳಿಕೊಂಡು ಜನಕ್ಕೆ ಬರ್ತಾನೆ ಇಲ್ಲ, ಕೊಡ್ತಾನೆ ಇಲ್ಲ. ಹೀಗೆ ವಿಚಾರ ಮಾಡಬೇಕು, ಅದಕ್ಕೆ ಯಾಕೆ ಮಾತ್ರ ಹೇಳಿದ್ರು ಅಂತ. ಹೀಗೆ ಪುರಾಣಗಳನ್ನು ಅವಲೋಕಿಸಿದಾಗ ವಿಚಾರಕ್ಕೆ ಒಂದು ನಿರ್ಣಯ ಅಂಶಗಳು ಸಿಗ್ತಾವೆ ಅಂತ. ಹೀಗೆ ಏಕಾದಶಿಯ ಬಗ್ಗೆ, ಕೃಷ್ಣ ಜನ್ಮದ ಉತ್ಸವದ ವಿಷಯದಲ್ಲಿ 100 ಪ್ರಮಾಣಗಳ ಚಿಂತನೆ ಮಾಡಿದರೆ ಯಾವತ್ತು ಮಾಡುತ್ತದೆ ಎನ್ನುವ ಸ್ಪಷ್ಟತೆ ಬರ್ತದೆ. ಅಪ್ಪಿಕೊಳ್ಳುವುದು ಬಿಟ್ಟು ಬಿಡುವುದು ಅದು ಅವರವರಿಗೆ ಬಿಟ್ಟ ವಿಷಯ. ದುರಾಗ್ರಹ ಗೃಹೀತಾನ ವರ್ತಂದೆ ಸಮಯಾಸ್ತದ ಅಂತ ಆಚಾರ್ಯ ಭಕ್ತರು ಹೇಳ್ತಾರೆ. ಇಷ್ಟೆಲ್ಲ ಆಸ್ತಿಕವಾದಗಳು, ಪುರಾಣಗಳು, ಪ್ರವಚನಗಳು, ಚಿಂತನೆಗಳಿದ್ದರೂ ಮನುಷ್ಯ ನಾಸ್ತಿಕನೇ ಆಗಿ ಯಾಕಿರ್ತಾನೆ ಅಂದರೆ ಅದವನ ಯೋಗ್ಯತೆ. ಹಾಗೆ ಕೆಲವರು ದುರಾಗ್ರಹದಿಂದ
ಅವರು ಬದಲಾಯಿಸಿಕೊಳ್ಳಿಕ್ಕೆ ಸಿದ್ಧರಿರುವುದಿಲ್ಲ. ಎಲ್ಲಿ ತಮ್ಮ ದೊಡ್ಡಸ್ತಿಗೆಗೆ ಪೆಟ್ಟು ಬರುತ್ತೋ ಎನ್ನುವ ಭ್ರಮೆಯುಳ್ಳೂ ಸಾಕು ಬಿಡಿ. ಅಂದು ಜನಸಾಮಾನ್ಯ ಅಂತೂ ವಿಚಾರ ಮಾಡಿಕೊಂಡಾಗ ವಿಚಾರಕ್ಕೆ ಒಂದು ಕೊನೆಯನ್ನು ಅದೇ ವಿಚಾರದ ಅಂಗಳದಲ್ಲಿ ಆತ ಪಡಿಲಿಕ್ಕಿದ್ದಾನೆ, ಮಾಡಿಕೊಳ್ಳಿಕ್ಕಿದ್ದಾನೆ. ಇದೇ ರೀತಿಯಾಗಿ ತಪ್ತ ಮುದ್ರಾಧಾರಣದ ವಿಷಯಗಳು, ಅತ್ತ ನಾಗನ ಆರಾಧನೆಯ ಕಥೆಗಳು ಇವತ್ತಿನವರೆಗೆ ಎಷ್ಟೋ ಜನರಿಗೆ ಇನ್ನೂ ಸಹ ಸುಬ್ರಹ್ಮಣ್ಯ ನಾಗನಲ್ಲ ಎನ್ನುವ ಎಚ್ಚರವೇ ಆಗ್ತಾ ಇಲ್ಲ. ಆದಾಗ ನಾವೇನು ಹೇಳಲಿಕ್ಕೆ ಬರ್ತದೆ? ಯಾರೋ ಏನೋ ಯೋನತಾ ಸಂತಮಾತ್ಮಾನ ಅನ್ಯಥಾ ಪ್ರತಿಪದ್ಯತೆ ಅಂತ ಹೇಳಿ ಇರುವುದು ಒಂದು ಯೋಗ್ಯತೆಯವ, ನಾವು ಅವನಿಗೆ ಬಳಿಯುವುದೊಂದು ಯೋಗ್ಯತೆ ಅಂತ ಆಗಿಬಿಟ್ರೆ ನಮಗೆ ಫಲ ಬರುವುದು ಹೇಗಿರ್ತದೆ ಮತ್ತೆ ನೋಡುವಾಗ? ಅದರಲ್ಲಿಯೂ ಭ್ರಮೆಯಲ್ಲಿ ಕೂತವರಿದ್ದಾರೆ. ನಾನು ಅವನನ್ನು ಸುಬ್ರಹ್ಮಣ್ಯ ಅಂತಲೇ ಪೂಜೆ ಮಾಡಿ ನನಗೆ ನಾಗ ನವಕೋಟಿ ಕೊಟ್ಟಿದ್ದಾನೆ ಅಂತ ಹೇಳಿಕೊಂಡು ತಿರುಗುವ ಕುಂಟ ವ್ಯಕ್ತಿಗಳನ್ನು ನಾನು ಕಂಡಿದ್ದೇನೆ. ಕುಂಟ ವ್ಯಕ್ತಿಗಳನ್ನು ಪ್ರಯೋಜನ ಏನಾಯಿತು? ಅದೇನು ಪ್ರಯೋಜನ ಇಲ್ಲ. ಏನು ಮಾಡದ ನಾಸ್ತಿಕನು 3 ಹೊತ್ತು ಗಮ್ಮತ್ತಲ್ಲಿ ಊಟ ಮಾಡ್ತಾ ಇರ್ತಾನೆ. ಹಾಗಾಗಿ ಇವರೆಲ್ಲ ಪ್ರಮಾಣ ಮಾಡಿಸಿ ಅವನ ಬೆನ್ನೆಂದು ಹೋಗುವುದು ಚಂದ. ಹಾಗಿದ್ರೆ ಫಲ ಬಂದಿದ್ದನ್ನು ನೋಡಿಕೊಂಡೇ ನೀವೊಂದೊಮ್ಮೆ ಎಲ್ಲ ನಡೆಯಿತು ಸತ್ಯ ಅಂತ ಹೇಳಿಬಿಟ್ರೆ, ತೀರ್ಪು ನೋಡಿಯೇ ಮಾಡಿದ್ದು ಸರಿ ಅಂತ ಹೇಳಿಬಿಟ್ರೆ ಹೇಗೋ ಹಾಗೆ ಜಾಮೀನು ಸಿಕ್ಕಿಯೇ ಗಮ್ಮತ್ತು ಮಾಡಿಕೊಂಡಾಗ ಇದಕ್ಕೇನು ಮಾಡಲಿಕ್ಕಾಗುತ್ತೆ? ಪ್ರಯೋಜನ ಇಲ್ಲದ ವಿಷಯ. ಅದರಿಂದ ರಿಸಲ್ಟ್ ಎನ್ನುವುದು ಅದು ಅವ್ಯವಸ್ಥಿತವಾದ ಚಿತ್ತ ವ್ಯವಸ್ಥೆ. ಅದನ್ನಿಟ್ಟುಕೊಂಡು ಉಳಿದದ್ದನ್ನೆಲ್ಲ ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಇವತ್ತು ನಾಯಿ ಬೊಗಳಿದ್ದೆ ದಕ್ಷಿಣ ದಿಕ್ಕನ್ನು ನೋಡಿ ಹೇಳಿದ್ದಾರ, ಆ ತಕ್ಷಣ ಚಂಡಮಾರುತ ಉಂಟು ಅಂತ ಹೇಳಿಕ್ಕೆ ಬರುವುದಿಲ್ಲ. ಅಲ್ಲ, ಮೊನ್ನೆ ಬೊಗಳಿದ್ದೌದು, ಮೊನ್ನೆ ಬೊಗಳಿದ್ದೌದು, ಆಗ ಚಂಡಮಾರುತ ಎದ್ದಿತ್ತು ಅನ್ನುವುದು ಸತ್ಯ. ಅದಕ್ಕೋಸ್ಕರ ಅಲ್ಲ, ಬೊಗಳಿದ್ದಕ್ಕಲ್ಲ. ಹೀಗಾಗಿ ಇಂತಹ ಶಿವಾರುತವನ್ನೇ ನಂಬುವವರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ವಿಚಾರದ ವಿಷಯದಲ್ಲಿ ಶಾಸ್ತ್ರಗಳೇ ನಮಗೆ ಆಧಾರಗಳು ಅಂತ ಭೀಷ್ಮರು ಧರ್ಮರಾಜನ ಪ್ರಶ್ನೆಗೆ ಉತ್ತರ ಕೊಟ್ಟರು. ಇನ್ನು ಪರಾಭವದ ಒಂದು ವಿಷಯ ಕೇಳಿದ್ದಾನವ, ಸೋಲುಂಡವನಿಗೆ ಪರಾಭೂತೆ ಕ್ರೋಧ ಲೋಭ, ಅವನಿಗೆ ಭಯಂಕರ ಸಿಟ್ಟು ಬಂದಿರ್ತದೆ. ಮತ್ತೆ ಇನ್ನು ನಾನು ರಾಜ್ಯ ಪಡೆದರೆ ಇನ್ಯಾರಿಗೂ 1 ಇಂಚು ಬಿಡ್ಲಿಕ್ಕಿಲ್ಲ ಹೇಳತಕ್ಕಂಥ ಒಂದು ಲೋಭವೂ ಅವನಲ್ಲಿ ಮನೆ ಮಾಡ್ತದೆ. ಸೋತವನ ಕಥೆ ಅದು. ಮತ್ತೆ ಅಭ್ಯಾಸಾಚ ಪ್ರವರ್ಧತೆ, ಇನ್ನೊಬ್ಬರ ಬಿರುಸು ನೋಡಿ, ಬೆಳವಣಿಗೆ ನೋಡಿ ಅವನ ಸೋಲು ಮತ್ತಷ್ಟು ಅವನಿಗೆ ಕಹಿಯಾಗ್ತದೆ ಅನುಭವದಲ್ಲಿ. ಹಾಗಾಗಿ ಮತ್ತಷ್ಟು ಅವನಿಗೆ ಒಳಗಿನಿಂದ ಸೋಲಿನ ನೋವು, ಸಂಕಟ, ಅದರ ಜೊತೆಯಲ್ಲಿ ವೈರಿಗಳ ಮೇಲಿನ ಸಿಟ್ಟು, ರಾಜ್ಯ ಲಾಭದ ಲೋಭದ ಯೋಚನೆ, ಕೋಶದ ಮೇಲೆ, ದುಡ್ಡಿನ ಸಂಗ್ರಹದ ಮೇಲೆ, ಇದರ ಮೇಲೆಲ್ಲ ಅವನಿಗೆ ತವಕ ಉಂಟಾಗ್ತದೆ. ದಯೆಯ ಸರ್ವಭೂತಾನಾಂ ನಿರ್ವೇದಾತ್ಸ ನಿವರ್ತದೆ. ಅದು ಹೋಗುವುದು ಹೇಗೆ ಕೇಳಿದರೆ, ಯಾರಾದರೂ ನೋಡಿಕೊಳ್ಳಿ, ರಾಜ್ಯ ನಮಗೇಕಂತೆ. ಅದನ್ನು ಸೋಲನ್ನು ದೊಡ್ಡ ಸಂಗತಿ ಮಾಡಿಕೊಳ್ಳದೆ ಸಹಜವಾಗಿ ತನ್ನಿಂದ ಆಗ್ತಾ ಇಲ್ಲ, ಹಾಗಾಗಿ ಯಾರಾದರೂ ನೋಡಿಕೊಳ್ಳಿ ಅಂತ ಹೇಳಿಕೊಂಡು ಎಲ್ಲರ ಮೇಲೆಯೂ ದಯೆಯನ್ನು ಉಂಟು ಮಾಡಿದರೆ ಅವನು ಯಾರನ್ನು ಗೆಲ್ಲಿಸ್ತಾನೆ, ಯಾರನ್ನು ಸೋಲಿಸ್ತಾನೆ, ಯಾರಿಗೆ ಬಡಿತಾನೆ. ಎಲ್ಲರ ಮೇಲೂ ಒಂದು ವಿಶ್ವಾಸ, ದಯೆ, ಜೊತೆಯಲ್ಲಿ ನಿರ್ವೇದಾತ್ ವೈರಾಗ್ಯ ಬಂದವನಿಗೆ ಮತ್ತೆ ರಾಜ್ಯವೂ ಬೇಡ. ಸೋಲು ಕೆಲವೊಮ್ಮೆ ಮನುಷ್ಯನಿಗೆ ವೈರಾಗ್ಯವನ್ನು ತಂದು ಕೊಡ್ತದೆ. ಇದರಿಂದ ಬಹಳ ಒಳ್ಳೆಯವನಾಗ್ತಾನವ, ಬೆಳಿತಾನೆ. ಸೋಲಿನಿಂದ ವೈರಾಗ್ಯವಾದ ಪಾಠ ಆಗಿಬಿಟ್ರೆ ಮತ್ತಲ್ಲಿ ಮೋರೆ ಹಾಕುವುದಿಲ್ಲ, ಸ್ಪರ್ಧೆ ಇಲ್ಲ, ಯುದ್ಧ ಇಲ್ಲ, ಶಾಂತಿ, ನೆಮ್ಮದಿ. ಈ ರೀತಿಯಾಗಿ 2 ರೀತಿಯಿಂದಲೂ ಅದಕ್ಕೆ ಉಪಸಂಹಾರವನ್ನು ತೋರಿಸ್ತಾರೆ ಭೀಷ್ಮರು. ಮತ್ತೊಂದು ಮಾತ್ಸರ್ಯ, ಅಪ್ರೀತಿ ಮದ್ವಶೋನಾಯಂ ಇತಿ ಮತ್ಸರೈರಿತಃ ಅಂತ ಆಚಾರ್ಯರು ಕೊಟ್ಟ ಡೆಫಿನಿಷನ್ ಪ್ರಕಾರ ಇನ್ನೊಬ್ಬ ತನ್ನ ಹೇಳಿದ ಪ್ರಕಾರದಲ್ಲಿ ಇಲ್ಲ ಎನ್ನುವ ನೆಲೆಯಲ್ಲಿ ಅವನ ಮೇಲೆ ಇವನಿಗೆ ಮಾತ್ಸರ್ಯ. ಸತ್ವತ್ಯಾಗಾತ್ತು ಮಾತ್ಸರ್ಯಂ ಅಹಿತಾನಾಂಚ ಸೇವಯ. ಅವನ ಸತ್ವ, ಒಳ್ಳೆಯ ರೀತಿಯಾದ ಕಸುವು, ಚಿಂತನಶೀಲತೆ ಇವನ್ನೆಲ್ಲ ಬಿಟ್ಟದ್ರಿಂದಲೇ ಮಾತ್ಸರ್ಯ ಉಂಟಾಗುವುದು. ನನ್ನ ಪ್ರಯತ್ನಕ್ಕೆ ಇಷ್ಟೇ ಆಯಿತು, ನಾನು ಹೆಚ್ಚು ಪ್ರಯತ್ನ ಮಾಡಲಿಲ್ಲ, ನನ್ನ ಯೋಗ್ಯತೆ ಇಷ್ಟೇ ಇದೆ ಅನ್ನುವುದನ್ನು ಸರಿಯಾಗಿ ಅವನು ಗಮನಿಸಿಕೊಂಡರೆ ಮಗದೊಬ್ಬನ ಮೇಲಿನ ಮತ್ಸರತನ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇದನ್ನು ಇನ್ನಷ್ಟು ಮೇಲೆ ಮಾಡಿಕೊಳ್ಳುತ್ತಾನೆ. ಮತ್ತೊಬ್ಬರ ಏಳಿಗೆಯನ್ನು ಇಷ್ಟಪಡದೇ ಇದ್ದು
ತನ್ನಲ್ಲಿರತಕ್ಕಂಥ ಕುಂದುಕೊರತೆಗಳ ವಿಶ್ಲೇಷಣೆ ಮಾಡಿಕೊಳ್ಳದೆ, ಹೀಗಾಗಿ ಮತ್ತಷ್ಟು ಕೆಟ್ಟ ವಿಷಯಗಳ ಆಸ್ಪದಗಳಿಂದಾಗಿ ಅದು ಬೆಳೀತದೆ. ಯತತ್ತು ಕ್ಷೀಯತೆ ತಾತ ಸಾಧೂನಾಂ ಉಪಸೇವನ. ಇಂತಹ ಮತ್ಸರ ಬುದ್ಧಿ ಅದು ಇಳಿಬೇಕಾದ್ರೆ ಅವನು ಒಳ್ಳೆಯವರನ್ನು ಹೋಗಿ ಉಪಾಸನೆ ಮಾಡಬೇಕು. ಸುಮಾರು ಸಮಯ ಒಳ್ಳೆಯವರ ಹತ್ತಿರ ಇರಬೇಕು. ಹತ್ತಿರ ಅವರನ್ನು ಮಾತಾಡಿಸಿಕೊಂಡು ಬಂದ ಪ್ರಯೋಜನ ಇಲ್ಲ. ಸಜ್ಜನರ ಸಹದ ವಾಸವನ್ನು ಮಾಡಿದರೆ ಅಲ್ಲಿ ಯಾರಲ್ಲಿ ಒಬ್ಬರಿಗೊಬ್ಬರಿಗೆ ಯಾವುದೇ ರೀತಿಯಾದ ಹೊಟ್ಟೆಗಿಚ್ಚುಗಳು ಎಲ್ಲ ಇರುವುದಿಲ್ಲ. ಒಬ್ಬರೊಬ್ಬರ ಮೇಲೆ ತಮ್ಮ ಅಧಿಕಾರವನ್ನು, ತಮ್ಮ ಲೀಡರ್ಶಿಪ್ಪನ್ನು, ತಮ್ಮ ಪರಾಕ್ರಮವನ್ನು, ಪರಾಭವವನ್ನು, ವೈಭವವನ್ನು, ಒಂದು ರೀತಿಯಿಂದ ಪ್ರಭಾವವನ್ನು ತೋರಿಸಬೇಕು ಅಂತ ಕಾಣುವುದಿಲ್ಲ, ಕಾಯುವುದಿಲ್ಲ. ಅವರವರ ಪಾಡಿಗಿರ್ತಾರೆ. ಹೀಗೆ ಸಜ್ಜನರ ಹತ್ತಿರ ಇದ್ದರೆ ಅವನಿಗೆ ಆದಷ್ಟು ಇನ್ನೊಬ್ಬರ ಮೇಲೆ ವಿಚಿತ್ರವಾಗಿರತಕ್ಕಂಥ ಭಾವ ಬರದಂತೆ ಆಗ್ತದೆ. ಇನ್ನು ಸೊಕ್ಕು ಉಂಟು ಕೆಲವರಲ್ಲಿ, ಅದನ್ನು ಮದ ಅಂತ ಹೇಳ್ತಾರೆ. ಕಳೆದ ಬಾರಿ ಮದದ ಬಗ್ಗೆ, ದಮದ ಬಗ್ಗೆ ಬಹಳಷ್ಟು ಮಾತು ಬಂದಿತ್ತು. ಆದರೆ ಇದು ಹೇಗೆ ಹುಡ್ತದೆ, ಎಲ್ಲಿ ನಿಂತಿದೆ, ಎಲ್ಲಿ ಬೀಳ್ತದೆ ಅಂತ ಬೇಕಲ್ಲ. ಕುಲಾತ್ ಜ್ಞಾನಾತ್ ತತ್ ಐಶ್ವರ್ಯಾತ್ ಮದೋಭವತಿ ದೇಹಿನಾಂ. ಸೊಕ್ಕು ಬರಲಿಕ್ಕೆ, ಮದ ಬರಲಿಕ್ಕೆ 2-3 ಜಾಗ ಉಂಟು. ಒಂದು ವಂಶದ ಹಿರಿತನ, ಹೆಸರು, ಇಂಥ ವಂಶದಲ್ಲಿ ಹುಟ್ಟಿದ್ದಾನೆ ಅಂದ್ರಲ್ಲೇ ಒಂದು ದೊಡ್ಡ ತಲೆ ಅವನಲ್ಲಿ. ತಾನೊಂದು ದೊಡ್ಡ ಪೆರ್ಗುಡೆ ಅಂತ. ಪೆರ್ಗುಡೆ ಅಂದರೆ ದೊಡ್ಡ ಜಾತಿಯ ಹೆಗ್ಗಣಕ್ಕೆ ಪೆರ್ಗುಡೆ ಅಂತಾರೆ, ದೊಡ್ಡ ಇಲಿ. ಹಾಗೆ ತಾನು ಪೆರ್ಗುಡೆ ಅಂತ ಒಂದು ತಲೆಯಲ್ಲಿ ಆ ವಂಶದಲ್ಲಿ ಬಂದಿದ್ದೇನೆ, ಹೆಗ್ಗಣದ ವಂಶದಲ್ಲಿ ಹುಟ್ಟಿದ್ದೇನೆ, ಹಿರಿಯ ಗಣ ಎನ್ನುವುದೊಂದು ತಲೆ. ಕೆಲವೊಮ್ಮೆ ಎಂತ ಮಾಡಿದರೂ ಆಗ್ತದೆ, ಹೇಗಿರ್ತದೆ ಅಂತ ಸೊಕ್ಕಿನ ಕತೆ. ಇನ್ನು ಕೆಲವರಿಗೆ ತನ್ನ ಪದವಿ ಅದು ಬಂದಿದೆ, ಇದು ಸಿಕ್ಕಿದೆ. ಈ ನೆಲೆಯಲ್ಲಿ ಕೆಲವರಿಗೆ ಭಾರಿ ಜಂಭ. ಮತ್ತೊಂದು ರೀತಿಯಿಂದ ನೋಡಿಕೊಂಡ್ರೆ ಇನ್ನು ಕೆಲವರಿಗೆ ಐಶ್ವರ್ಯಾತ್, ದೊಡ್ಡ ಮನೆತನದಲ್ಲಿ ಬಂದದ್ದಕ್ಕೇನೆ ಬಹಳಷ್ಟು ಓದಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ, ಫೀಸ್ ಎಲ್ಲ ಕೊಡಲಿಕ್ಕೆ ಬರ್ತದೆ. ಹಾಗೆ ಓದಿಕೊಂಡದ್ದಕ್ಕೇನೆ ಒಂದು ಒಳ್ಳೆ ರೀತಿಯಾದ ಪೋಸ್ಟ್ ಬರ್ತದೆ, ವೃತ್ತಿ ಸಿಗ್ತದೆ, ಅಲ್ಲಿ ಸಂಪಾದನೆ ಶುರುವಾಗ್ತದೆ. ಅದರಿಂದ ಮತ್ತೆ ಪುನಃ ಇನ್ನೊಂದು ಮದ ಶುರುವಾಗ್ತದೆ. ಹೀಗೆ ಐಶ್ವರ್ಯದ ಮದ, ದುಡ್ಡುಂಟು ತನ್ನ ಹತ್ರ ಅಂತ. ಹೀಗೆ ಮದ ಹೀಗೆ ಬಂದು ಬೆಳೀತಾ ಹೋಗ್ತದೆ. ಏಬೇರೇವ ಇದನ್ನೇ ಬೆಳೆಸ್ತಾ ಹೋಗ್ತಾನೆ. ಆದರೆ ಏಬೇರೇವ ಯಥಾ ಅಜ್ಞಾನೈ ಮದಃ ಸದ್ಯ ಪ್ರಣಶ್ಯತೆ. ಇದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಅಥವಾ ಏಬೇರೇವ ಯಥಾ ಜ್ಞಾನೈ, ಕುಲದ ಮದ ಸರಿಯಲ್ಲ, ವಂಶದಲ್ಲಿ ಹುಟ್ಟಿದ್ದರಿಂದಲೇ ಮನುಷ್ಯ ದೊಡ್ಡವನು ಅಂತ ಆಗುವುದಿಲ್ಲ. ಯಾವುದೋ ವಂಶದಲ್ಲಿ ಎಲ್ಲಿಯೋ ಬಂದವನು ಎಷ್ಟೋ ಎತ್ತರಕ್ಕೆ ಏರಿದ್ದು ಉಂಟು, ಆಗ್ತದೆ. ವಂಶ ಅವನ ದೊಡ್ಡಸ್ತಿಕೆಯನ್ನು ಕೊಡುವುದಿಲ್ಲ, ಹುಟ್ಟಿನಿಂದ ಆಗುವುದಲ್ಲ. ದುರ್ಯೋಧನ ದೊಡ್ಡ ವಂಶದಲ್ಲಿ ಬಂದ, ಧೃತರಾಷ್ಟ್ರನಿಂದ, ವೇದವ್ಯಾಸನಿಂದ ಬೆಳೆದಿದ್ದಾನೆ. ಆದರೆ ಏನಾಯಿತು, ಇತ್ತ ಪಾಂಡವರು ಹಾಗೆ ಅವರು ಸಹ ಆಗಬೇಕಲ್ಲ. ಆದರೆ ಅವನು ಕುಲದ ಪ್ರೆಸ್ಟೇಜಿನಲ್ಲಿ ಒಂದು ದೃಷ್ಟಿಯಿಂದ ಸ್ತಬ್ಧನಾಗಿ ಹೋದ. ಇದರಿಂದಾಗಿ ಕೊನೆಗೆ ಸತ್ತು ಹೋದ, ಬಗ್ಗದೆ ತಲೆಯನ್ನು ಕಳ್ಕೊಂಡ. ಹಾಗಾಗಿ ಕುಲದ ಮದ ಅದು ಚೆನ್ನಾಗಿಲ್ಲ. ಹಾಗೆ ತಿಳಿದವರು ಸಹ ತಿಳಿದ ಅಮಲಿನಲ್ಲಿ ಏನೇನೋ ತಪ್ಪುಗಳನ್ನು ಆಚರಿಸ್ತಾರೆ, ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟು ಹೋಗ್ತಾರೆ. ಇದರಿಂದ ಜನರಿಗೆ ತುಂಬ ಹಿಂಸೆ ಆಗ್ತದೆ. ಅದರಿಂದ ಏನೋ ಒಂದು ಪ್ರಸಾದವೋ, ಏನೋ ಒಂದು ವಿಭೂತಿಯೋ, ಏನೋ ಒಂದು ಯಂತ್ರತಂತ್ರಗಳೋ ಕೊಟ್ಟು ಹೋಗ್ತಾರೆ. ಇದನ್ನು ಉಳಿದವರು, ಪಾಮರರು, ಎಚ್ಚರ ಕಮ್ಮಿ ಇದ್ದವರು ಅದನ್ನು ಪರಮೋಚ್ಚವಾಗಿ ಉಪಯೋಗಿಸಿಕೊಂಡು ಹಿಂದಿನ ಭಗವಂತನ ಏನೊಂದು ಚರ್ಯೆಗಳಿವೆ ಅದಕ್ಕೆ ವಿರೋಧವನ್ನು ಆಗಿಸ್ತಾರೆ. ಮತ್ತೆ ತಪ್ಪಿಸಲಿಕ್ಕೆ ಬರುವುದೇ ಇಲ್ಲ, ಅದು ತೆಗಿಲಿಕ್ಕೆ ಆಗುವುದೇ ಇಲ್ಲ. ಕೊನೆಗೆ ಅಷ್ಟು ಕಷ್ಟ ಆಗಿ ಹೋಗ್ತದೆ. ಹೀಗಾಗಿ ಅದರಿಂದ ಒಳ್ಳೆಯ ಪರಿಜ್ಞಾನ ಬಂದಾಗ, ಎಚ್ಚರ ಆದಾಗ, ತಿಳಿದದ್ದು ಹೀಗಲ್ಲ ಹಾಗೆ ಅಂತ ಗೊತ್ತಾಗ್ತದೆ. ಅದರ ಮದ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಕೆಲಸವನ್ನು ಮಾಡುವುದು ಸರಿಯಲ್ಲ.
ನತು ಪುರುಷ ಗೌರವಾತ್ ಅಂತಾನೆ. ವ್ಯಕ್ತಿ ಹೆಸರಿನಲ್ಲಿ ಸಂಗತಿ ಸತ್ಯ ಅಂತ ಹೇಳಲಿಕ್ಕೆ ಇಲ್ಲ. ಎಂಥ ವ್ಯಕ್ತಿಯು ಎಂಥ ತಪ್ಪನ್ನು ಸಂಗತಿಯಲ್ಲಿ ಹೇಳಲಿಕ್ಕೆ ಬರ್ತದೆ. ಮತ್ತೊಂದು ಐಶ್ವರ್ಯದ ಮದ, ಅದು ಕೊನೆ ಕಾಲದಲ್ಲಿ ಈವರೆಗೆ ಇರುವುದಿಲ್ಲ. ಸಂಪತ್ತು ತಿನ್ನಲಿಕ್ಕಲ್ಲ, ಕೊಡಲಿಕ್ಕೆ, ಇಟ್ಟುಕೊಂಡು ಮೆರಿಲಿಕ್ಕಲ್ಲ ಅಂತ ಅರ್ಥ ಆಗಿಬಿಟ್ರೆ ಆ ಐಶ್ವರ್ಯದ ಮದವು ಸಹ ತನ್ನಷ್ಟಕ್ಕೆ ಕೆಳಗೆ ಬೀಳುತ್ತದೆ ಎನ್ನುವುದನ್ನು ಹೇಳ್ತಾರೆ ಅವರು. ಅಜ್ಞಾನ ಪ್ರಭವೋ ಲೋಭ ಭೂತಾನಾಂ ದೃಶ್ಯತೆ ಸದಾ. ಇನ್ನು ಲೋಭ ಉಂಟಾಗುವ ಬಗ್ಗೆಯನ್ನು, ಲೋಭದಿಂದ ಕೋಪ ಹುಟ್ಟಿದ ಬಗ್ಗೆ ಹೇಳ್ತಾರೆ. ಲೋಭ ಹುಟ್ಟಿದ ಬಗ್ಗೆ, ಇದರ ಬಗ್ಗೆ ಒಂದಿಷ್ಟು ವ್ಯಾಖ್ಯೆಗಳು ಬಂದಿತ್ತು ಭೀಷ್ಮನಿಂದ. ಲೋಭದ್ದೇ ಒಂದು ದೊಡ್ಡ ಪಾಠವೇ ಆಗಿತ್ತು. ಈಗ ಅವನು ಮತ್ತೆ ಕೇಳಿದ್ದ ಕೇಳ್ತಾರೆ, ಅಜ್ಞಾನದಿಂದಲೇ ಲೋಭ ಹುಟ್ಟುವುದು ಚೆನ್ನಾಗಿ ಗೊತ್ತಿಲ್ಲ ಅವನಿಗೆ. ಮತ್ತೆ ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅವನು. ಅಸ್ಥಿರತ್ವಂಚ ಭೋಗಾನಾಂ, ಎಷ್ಟೆಲ್ಲ ಉಪಯೋಗಿಸಿಕೊಂಡ್ರೆ ಅದೇನು ಉಪಯೋಗ ಇಲ್ಲ ಅಂತ ಅರ್ಥ ಮಾಡಿಕೊಂಡಾಗ ದೃಷ್ಟ್ವಾ ಜ್ಞಾತ್ವಾ ನಿವರ್ತತೆ. ಎಷ್ಟು ದುಡ್ಡಿದ್ದರೂ, ಎಷ್ಟು ಭೋಗಗಳಿದ್ದರೂ ಅದರಿಂದ ಬದುಕು ಇಷ್ಟೇ ಆಗುವಂಥದ್ದು, ಇದರಿಂದ ತೊಂದರೆ ಇರುವಂಥದ್ದು, ಸಾರ್ಥಕ ಆಗುವುದಿಲ್ಲ, ಪರಮೋಚ್ಚವಾದ ಲಾಭ ಅಲ್ಲ, ಆತ್ಯಂತಿಕ ನಿವೃತ್ತಿ ಇಲ್ಲಿ ಇಲ್ಲ ಎನ್ನುವುದನ್ನು ಚೆನ್ನಾಗಿ ತಿಳ್ಕೊಂಡೇ ಅವ ಅದನ್ನು ಬಿಡ್ತಾನೆ. ಹಾಗೆಯೇ ಒಂದು ಈರ್ಷ್ಯೆ ಅದು ಉಡುತ್ತದೆ. ಕಾಮಾತ್ ಪ್ರಭವತಿ, ಅದು ಆಸೆಯಿಂದಲೇ ಬರುವಂಥದ್ದು. ಸಂಘರ್ಷಾಚ್ಚೈವ, ಹೋರಾಟದಿಂದ, ಯುದ್ಧದಿಂದ, ಒಬ್ಬರೊಬ್ಬರ ಪರಸ್ಪರವಾದ ಗುದ್ದಾಟದಿಂದ ಅದೆಲ್ಲ ಬರ್ತದೆ ಈರ್ಷೆ. ಇತರೇಶಾಂತು ಮರ್ತ್ಯಾನಾಂ ಪ್ರಜ್ಞೆಯ ಸಾ ಪ್ರಣಶ್ಯತೆ. ಉಳಿದ ಜನರನ್ನು ಚೆನ್ನಾಗಿ ಪರೀಕ್ಷಿಸಿಕೊಂಡು ನೋಡಿದರೆ, ಬದುಕಿದರೆ ಅದನ್ನು ಬಿಡಲಿಕ್ಕೆ ಬರ್ತದೆ ಈರ್ಷೆಯನ್ನು. ವಿಭ್ರಮಾತ್ ಲೋಕವಾಕ್ಯಾನಾಂ ದ್ವೇಷೈ ವಾಕ್ಯೈ ಅಸಂಗತೈ ಕುತ್ಸಾ ಸಂಜಾಯತೆ ರಾಜನ್. ನಿಂದೆ, ಕುತ್ಸ, ಸರಿಯಿಲ್ಲದ್ದು ಎನ್ನತಕ್ಕಂಥ ಭಾವ, ದೂರವಾಗಿಡಿಸುವ ಕತೆ. ಇದು ಹೇಗೆ ಬರ್ತದೆ ಹೇಳಿದೆ? ವಿಭ್ರಮಾತ್ ಲೋಕ ವಾಕ್ಯಾನ ದ್ವೇಷೈ ವಾಕ್ಯೈ ಅಸಂಗತೈ. ತಪ್ಪು ಮಾತುಗಳನ್ನು ಕೇಳುತ್ತಾ, ಒಂದಕ್ಕೊಂದು ಸಮನ್ವಯ ಇಲ್ಲದಂತಹ ಗೆರೆಗಳನ್ನು ಕೇಳುತ್ತಾ ತಲೆ ಕೆಟ್ಟೋಗಿ, ಅದು ವಿಶೇಷವಾದಂತಹ ಎಚ್ಚರವನ್ನು ಪಡೆದವರಲ್ಲ ಅಂಥವರಿಗೆ ಬೇಡ ಅಂತ ಕಾಣ್ತದೆ, ನಿಂದಿಸುವ ಅಂತ ಕಾಣ್ತದೆ, ಬೈಬೇಕು ಅಂತ ಅನಿಸ್ತದೆ. ಇದನ್ನು ನಿಲ್ಲಿಸುವುದು ಹೇಗೆ ಅಂದರೆ ನಿಷೇವಾಭಿ ಪ್ರಶಾಮ್ಯತೆ ಅಂತ. ಸೇವೆ ಮಾಡಬೇಕು, ಸರ್ವಿಸ್ ಕೊಡಬೇಕು. ಆಗ ತನ್ನಷ್ಟಕ್ಕೆ ಒಬ್ಬರ ಮೇಲೆ ಇರತಕ್ಕಂಥ ಈರ್ಷ್ಯೆ ಕೊನೆ ಆಗ್ತಾ ಬರ್ತದೆ. ಪ್ರತಿಕರ್ತನ ಶಕ್ತಾಯೇ ಬಲಸ್ಯ ಬಲಸ್ಥಾಯ ಉಪಕಾರಣೆ. ಒಬ್ಬ ಗಟ್ಟಿಯಲ್ಲಿ ಕೂತಿದ್ದಾನೆ, ಅವನು ನಮಗೆ ಅಪಕಾರವೂ ಮಾಡಿದ್ದಾನೆ. ಬಲಸ್ಥಾಯ ಅಪಕಾರಣೆ. ಅವನನ್ನು ಹೇಗೆ ನಾವು ವಿರೋಧಿಸುವುದು? ವಿರೋಧಿಸ್ಲಿಕ್ಕೆ ಆಗುವುದಿಲ್ಲ. ಪ್ರತಿಕರ್ತಂ ನ ಶಕ್ತ. ಅವನನ್ನು ಬಡಿಲಿಕ್ಕೆ, ವಿರೋಧಿಸ್ಲಿಕ್ಕೆ ಆಗುವುದಿಲ್ಲ. ಅವ ನಮಗೆ ಬಹಳಷ್ಟು ತನ್ನ ಬಲದಿಂದ ಪ್ರಬಲನಾಗಿ ಪ್ರಾಬಲ್ಯ ತೋರಿಸಿ ನಮ್ಮನ್ನು ಬಡಿದಿದ್ದಾನೆ, ಅನ್ಯಾಯ ಮಾಡಿದ್ದಾನೆ. ಇಂಥವನನ್ನು ನಾವು ಪ್ರತೀಕಾರ ಮಾಡಬೇಕಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮಗೇನುಂಟಾಗ್ತದೆ? ಆಗ ಅವನ ಮೇಲೆ ಅಸೂಯ ಜಾಯತೆ ತೀವ್ರ, ಭಯಂಕರ ಅಸೂಯೆ ಉಂಟಾಗ್ತದೆ. ಏನಾದರೂ ಮಾಡಿ ಅವನನ್ನು ನಾವು ದುಡಿಬೇಕು ಅನ್ನೋತಕ್ಕ ಎಚ್ಚರ ಬರ್ತದೆ. ಆದರೆ ಅದು ತೀವ್ರ ಆಗ್ತದೆ. ದಿನ ಹೋದಾಗೆ ನಮ್ಮ ಮೇಲಿನ ದೌರ್ಜನ್ಯ ಯೋಚನೆ ಮಾಡ್ತಾ ಬಂದಾಗ, ಅವನು ಮಾಡಿದ ಅಪಕಾರದಿಂದಾಗಿ ನಾವು ಸೋಲ್ತೇವೆ ಅಂದಾಗ, ಮತ್ತು ಇದು ನಿಲ್ಲುವುದು ಹೇಗೆ ಕೇಳಿದರೆ ಕಾರುಣ್ಯಾತ್ ವಿನಿವರ್ತದೆ. ಒಂದೋ ವೈರೇ ಮೇಲೆ ನಾವು ಕರುಣೆಯನ್ನು ತೋರಬೇಕು. ಅವನು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ಕರುಣೆಯಿಂದ ಆಯಿತು ಅಂತ ಒಪ್ಪಿಕೊಳ್ಬೇಕು. ಇಲ್ಲ, ಅವನಿಗೆ ನಮ್ಮ ಮೇಲೆ ಕರುಣೆ ಬರಬೇಕು. ಇದರಿಂದಾಗಿ ನಿಂತು ಹೋಗ್ತದೆ. ಮುಂದೆ ಅವನ ಮೇಲೆ ಇವನಿಗೆ ಅಸೂಯೆಗಳೆಲ್ಲ ಬರುವುದಿಲ್ಲ. ಅವನ ಕೆಟ್ಟ ಮಾತುಗಳನ್ನು ಕೇಳಿಕೊಂಡು ಅವನ ಮೇಲೆ ಇವ ಬಹಳಷ್ಟು ರೋಸಿ ಹೋಗಿದ್ದಾನೆ. ಒಂದು ದೃಷ್ಟಿಯಿಂದ ನಿಂದೆ ಮಾಡಿದ ಕತೆ ಇದ್ದಾಗೆ. ಹಾಗೆ ಕರುಣೆ ಬಂದಾಗ ಕೆಲಸ ಆಗ್ತದೆ. ಇನ್ನು ಕೃಪೆಯಲ್ಲಿ ಬರ್ತದೆ ಕೇಳಿದರೆ, ಕೃಪಣಾನ್ ಸತತಂ ದೃಷ್ಟ್ವಾ ತತಃ ಸಂಜಾಯತೆ ಕೃಪ. ಕೃಪೆ ದೀನರನ್ನು, ಕಷ್ಟದಲ್ಲಿದ್ದವರನ್ನು, ತೊಂದರೆಗೊಳಗಾದವರನ್ನು ನೋಡುವಾಗ ದಿನ ಅವರ ಮೇಲೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಮತ್ತೆ ಅಯ್ಯೋ ಪಾಪ ಅನಿಸಬಾರದು ಕೇಳಿದರೆ,
ಅಯ್ಯೋ ಪಾಪ ಅನಿಸ್ಬೋದು, ಆದರೆ ಅವರದ್ದೊಂದು ನೆಲೆ ಉಂಟಲ್ಲ. ಧರ್ಮನಿಷ್ಠಾಮ್ಯದಾವೇತಿ ತದಾ ಶಾಮ್ಯತಿ ಸಾ ಕೃಪ. ಧರ್ಮದ ನೆಲೆಯನ್ನು ಒಂದು ನೋಡ್ಬೇಕು ನಾವು. ಅವನಿಗೆ ಯಾಕಿಂತ ಶಿಕ್ಷೆ, ಯಾಕೆ ಹಾಗಿದ್ದಾನೆ ಕಾಯಿಲೆಯಲ್ಲಿ, ಯಾಕೆ ಅಂಗಾಂಗ ವೈಕಲ್ಯವನ್ನು ಪಡೆದಿದ್ದಾನೆ, ಅವನು ಮಾಡಿದ ಜನ್ಮಾಂತರದ ತಪ್ಪು ಕೆಲಸಗಳು, ಅದಕ್ಕೆ ದೇವರು ಕೊಟ್ಟ ಶಿಕ್ಷೆ. ಈಗ ಕಳೆದ ಜನ್ಮದಲ್ಲಿ ಅವನು ಮಾಡಿದ ಅನ್ಯಾಯದಲ್ಲಿ ಜಾಮೀನು ಪಡೆದುಕೊಂಡು ಹೊರಗೋಗಿದ್ದಾನೆ, ಶಿಕ್ಷೆಯನ್ನು ಅನುಭವಿಸಲಿಲ್ಲ. ಅದು ಬಹಳ ಕಡಿಮೆ ಮಟ್ಟಿನಲ್ಲಿ ಏನೋ ಒಂದು ದುಡ್ಡು ಹಾಕಿಕೊಂಡು ಬಂದಿದ್ದಾನೆ. ಆದರೆ ಮಾಡಿದ ಅನ್ಯಾಯಕ್ಕೆ ಶಿಕ್ಷೆಯನ್ನು ಕೊಡಬೇಕು ಅವನಿಗೆ. ಹಾಗಾಗಿ ನರಕಾದಿಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಅದರ ಶೇಷ ಉಳಿದಾಗ ಲೋಕದಲ್ಲಿ ಯಾವುದೊಂದು ರೋಗವೋ ಯಾವುದೋ ಅಂಗಾಂಗಗಳ ವೈಕಲ್ಯದೋ ಇಂದನು ಬರ್ತಾನವ. ಯಾಕೆ ಜನರಿಗೆ ತೋರಿಸಲಿಕ್ಕೆ ಬರುದವ. ಅವನಿಗೆ ಆಗಿರತಕ್ಕ ಅನ್ಯಾಯಕ್ಕೆ, ಅವನಿಗೆ ಪ್ರತೀಕಾರಕ್ಕೆ, ಅವನಿಗೆ ನೋವನ್ನು ನರಕದಲ್ಲೇ ಕೊಡಬಹುದು. ಆದರೆ ಹಾಗೆ ಮಾಡಲಿಲ್ಲ. ಜನರಿಗೆ ತೋರಿಸಲಿಕ್ಕೋಸ್ಕರ ಅವನ ಶೇಷವನ್ನು ಇಟ್ಟುಕೊಂಡು ಭೂಲೋಕಕ್ಕೆ ಕಳಿಸಿ ಅವನನ್ನು ಮಾಡೆಲ್ ಮಾಡ್ತಾರೆ. ನರಕದಲ್ಲಿ ಆ ತಾಪತ್ರಯಗಳಾದರೆ ಹೀಗೆ ಅಂತ. ಈಗ ಪೊಲೀಸ್ ಆತಿಥ್ಯವನ್ನು ಪಡೆದವ ಊರಿಗೆ ಬಂದಾಗ ಅವನು ಹೆಜ್ಜೆ ಹಾಕಲಿಕ್ಕೆ ಬಹಳಷ್ಟು ಕಷ್ಟಪಡ್ತಾನೆ, ಅವನಿಗೆ ಒಳ್ಳೆಯ ಆತಿಥ್ಯ ಸಿಕ್ಕಿರ್ತದೆ. ಅದನ್ನು ನೋಡಿಯೇ ಜನ ಇನ್ನು ನಾವು ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಳ್ತಾರೆ. ಹಾಗೆ ಇಂಥವರನ್ನು ನೋಡಿ, ಪಾಪಿಗಳನ್ನು ನೋಡಿ, ಅನ್ಯಾಯ ಮಾಡಿದವರು ನೋಡಿ ಮರುಹುಟ್ಟು ಪಡೆದಾಗ ಅವರಲ್ಲಿರತಕ್ಕಂತಹ ಕೆಲವೆಲ್ಲ ದೋಷಗಳು, ಲೋಪಗಳನ್ನು ನೋಡಿ ನಾವು ಅಯ್ಯೋ ಪಾಪ ಅಂತ ಹೇಳಲಿಕ್ಕಿಲ್ಲ. ಅವ ಆಗ ಪಾಪಿಯೇ ಆಗಿದ್ದ, ಪಾಪ ಮಾಡಿದ್ದಾನೆ. ಹಾಗೆ ಒಳ್ಳೆಯವರು ಆಗಿ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಇಲ್ಲಿ ಅನುಭವಿಸಿಕೊಂಡು ಮತ್ತು ಸ್ವರ್ಗಾದಿಗಳನ್ನು ಸೇರಿ ಮತ್ತೆ ಪುನಃ ಇಲ್ಲಿ ಒಳ್ಳೆಯವರಾಗಿ ಉಡುತ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಅಥವಾ ಶ್ರೀಮತಾಂಗೆ ಯೋಗ ಭ್ರಷ್ಟಾಭಿಜಾಯತೆ ಅಂತ ಮತ್ತೆ ಹೇಳು. ಒಳ್ಳೆಯ ಅನುಭವಗಳನ್ನು ಪಡೆದು ಸ್ವರ್ಗಾದಿಗಳಲ್ಲಿ ಭೋಗವನ್ನು ಮಾಡಿ ಉಳಿದ ಶೇಷದಲ್ಲಿ ಮತ್ತೆ ಪುನಃ ಈ ಲೋಕದಲ್ಲಿ ಒಳ್ಳೆಯವನಾಗಿ ಉಡುತ್ತಾನೆ, ಮೆರಿತ. ಯಾಕೆ? ಕಾರಣ ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಸೊಗಸು. ಅದರಂತೆ ಈ ಜನ್ಮದಲ್ಲಿಯೂ ನಮಗೆ ಯಾರ ಮೇಲೆ ಕೃಪೆ ಬರುವುದು, ಅಯ್ಯೋ ಪಾಪ ಅನಿಸುವುದು. ಅಂಥವ್ರು ಯಾಕೆ ಆ ರೀತಿಯಲ್ಲಿದ್ದಾರೆ ಕಂಡೀಷನಲ್ಲಿ ಕೇಳಿದರೆ, ಅವ್ರು ಯಾಕೆ ಬ್ಯಾಡ್ ಕಂಡೀಷನಲ್ಲಿ ಹುಟ್ಟಿ ಬಂದದ್ದು ಕೇಳಿದರೆ, ಅವ್ರು ಮಾಡಿರತಕ್ಕ ಪಾಪಗಳು. ಹೇಗೆ ಪುಣ್ಯಾತ್ಮರು ಗೌಜಲ್ಲಿ ಬರ್ತಾರೋ ಹಾಗೆ ಪಾಪಾತ್ಮರು ಹೀಗೆ ಸಂಕಟದಲ್ಲಿ ಬರ್ತಾರೆ. ಆದ್ದರಿಂದ ತನ್ನಷ್ಟಕ್ಕೆ ಕೃಪೆಯೂ ಸಹ ಧರ್ಮದ ನೆಲೆಯನ್ನು ಕಂಡಾಗ ಶಾಂತ ಆಗ್ತದೆ. ಏತಾನ್ಯೇವ ಜಿತಾನ್ಯಾಹು ಪ್ರಶಮೇಚ್ಛ ತ್ರಯೋದಶ. ಇದೇ ಒಂದು 13. ಇದನ್ನು ಗೆಲ್ಲುವುದೇ ಗೆಲುವು ಅಂತ ಅರ್ಥ. ಒಬ್ಬ ವ್ಯಕ್ತಿ ಇದರಿಂದಲೇ ಶಾಂತಿಯನ್ನು ಕಾಪಾಡಬೇಕಾಗ್ತದೆ. ಈ 13 ಗೆದ್ದ ಎಲ್ಲವನ್ನು ಗೆದ್ದ ಅಂತ ಅರ್ಥ. ಏತೇ ಹಿ ಧಾರ್ತರಾಷ್ಟ್ರಾನಂ ಸರ್ವೇ ದೋಷ ತ್ರಯೋದಶ. ನೋಡಿ, ಭೀಷ್ಮರು ಹೇಳ್ತಾರೆ, ಕೇಳಿಕೊಳ್ಳಿ. ನಾವೇನು ಉದಾಹರಣೆ ಕೊಡುವುದಲ್ಲ, ನಮಗಾಗುವುದಿಲ್ಲ ಹೇಳಿಕೊಂಡದ್ದಲ್ಲ. ಇವನಿಗಂತ ಹೇಳಿದ ತಕ್ಷಣ, ಬೆಳಿಗ್ಗೆ ಎದ್ದ ತಕ್ಷಣ ಕೌರವರ ಬಗ್ಗೆ ಮಾತಾಡದಿದ್ದರೆ ಅಶನವೇ ಸೇರುವುದಿಲ್ಲ ಅಲ್ಲ. ಭೀಷ್ಮರು ಹೇಳ್ತಾರೆ, ಏತೇ ತ್ರಯೋದಶ ಅನರ್ಥ. ಏತೆ ಅಂತಾರೆ, ಇವು ನೀನು ಹೇಳಿದ್ದು. ಏತೇ ಹಿ ಧಾರ್ತರಾಷ್ಟ್ರಾಣಂ ಸರ್ವೇ ದೋಷ ತ್ರಯೋದಶ. ದುರ್ಯೋಧನಾದಿಗಳಲ್ಲಿ, ಧೃತರಾಷ್ಟ್ರನ ಮಕ್ಕಳಲ್ಲಿ, ಈಗ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಭೀಷ್ಮನ ಹತ್ತಿರ, ಈ ಕೌರವರಲ್ಲಿ ಇದು 13 ತುಂಬಿತ್ತು. ಷಡ್ವೈರಿಗಳ ಜೊತೆಯಲ್ಲಿ ಈರ್ಷ್ಯ, ಪರಾಭವದ ಕತೆ, ಇದೆಲ್ಲವನ್ನು ಸಹ ಅಲ್ಲಿ ನೋಡಲಿಕ್ಕೆ ಬರ್ತದೆ ನಾವು. ಮದದ ಜೊತೆಯಲ್ಲಿ ಅವನಲ್ಲಿ ಇರತಕ್ಕಂಥ ಕೆಲವು ಕೃಪೆಯೂ ಇತ್ತು, ಪ್ರಯೋಜನ ಆಗಲಿಲ್ಲ ಅದು. ಹೀಗಾಗಿ ಎಲ್ಲವನ್ನು ಸಹ ಒಟ್ಟು ಮಾಡಿಕೊಂಡಿದ್ದಾನೆ. ನೀನಾಗಲ್ಲ, ನೀನು ಬಹಳ ಚೆನ್ನಾಗಿ ಗಮನಿಸಿ ಬದುಕಿದೆಯಾ. ತ್ವಯಾ ಸತ್ಯಾರ್ಥಿನ ನಿತ್ಯಂ ವಿಜಿತ ಜೇಷ್ಯತಾಚತಿ. ಇವನ್ನೆಲ್ಲ ಗೆದ್ದುಕೊಂಡು ಬದುಕಬೇಕು ಅಂತ ನೀನು ಕಾಮವನ್ನು, ಕೋಪವನ್ನಾಗಲಿ ಇವನ್ನೆಲ್ಲ ಗೆದ್ದುಕೊಂಡು ನೀನು ಬದುಕಬೇಕು ಅಂತ ಪ್ರತಿನಿತ್ಯ ನೀನು ನಿನ್ನನ್ನು ವಿಮರ್ಶೆಗೆ ಒಳಪಡಿಸ್ತಾ ಆತ್ಮವಿಮರ್ಶೆಯಿಂದ ನೀನು ಅದನ್ನೆಲ್ಲ ಗೆದ್ದಿದ್ದಿ. ನೀನು ಖಂಡಿತವಾಗಿಯೂ ಅದನ್ನು ಗೆಲ್ಲಬೇಕು ಅಂತ ಹೊರಟವ, ಆ ಗುಣಗಳನ್ನು ಹಾಗೆ ಮಾಡಿಕೊಂಡಿದ್ದಿ. ಧರ್ಮರಾಜನ ಬಗ್ಗೆ ಮತ್ತೆ ಗೌರವನ ಬಗ್ಗೆ ವಿರುದ್ಧವಾದ ಧರ್ಮಗಳಿರಲಿಕ್ಕೆ ಕೇಳಿ ಧರ್ಮರಾಜ ಹೇಳುತ್ತಾನೆ, ಭೀಷ್ಮರೇ, ನನಗೆ ಈ ಕೆಟ್ಟವರ ಕತೆ ಹೇಗೆ ಅಂತ ಬೇಕು. ಮನುಷ್ಯರನ್ನು ಕಂಡರೆ ಆಗುವುದಿಲ್ಲ. ಮನುಷ್ಯರನ್ನು ಹಿಂಸಿಸುವ ವ್ಯಕ್ತಿ, ಅವನ ನೃಶಂಸ ಅಂತೇವೆ ನಾವು. ನನಗೆ ಒಳ್ಳೆಯವರ ಕತೆ ಗೊತ್ತುಂಟು. ಆನುಶಂಸಂ ವಿಜಾನಾಮಿ ದರ್ಶನೇನ ಸತಾಂ ಸದಾ. ಒಳ್ಳೆಯವರನ್ನು ನಾನು ಹೆಚ್ಚಾಗಿ ಒಟ್ಟು ಮಾಡಿಕೊಳ್ತಿದ್ದೆ. ದಿನ ಅವರು ಸಿಗ್ತಿದ್ರು, ಅವರೊಟ್ಟನಾಡು ನನಗೆ ಉಂಟು. ಕಾಡಿನಲ್ಲಿ ಅವರೇ ಇರುವುದಲ್ಲ ಮತ್ತೆಂದು. ಅದರಿಂದ ಧರ್ಮರಾಜ ಹೇಳ್ತಾನೆ, ನನಗೆ
ಸಜ್ಜನರ ಸಹವಾಸದಿಂದ ನನಗೆ ಮನುಷ್ಯರ ಮೇಲೆ ಅನುಕಂಪೆ ಉಳ್ಳವರು ನನಗೆ ಗೊತ್ತುಂಟು, ಸೌಮ್ಯರ ಬಗೆಗೆ ನನಗೆ ಗೊತ್ತುಂಟು. ಈ ಕ್ರೂರರ, ಕೆಳಮಟ್ಟದವರ, ವಿಕಾರಿಗಳ, ನೃಶಂಸರ, ಮನುಷ್ಯರ ಮೇಲೆ ದೌರ್ಜನ್ಯ ತೋರಿಸುವವರ ಬಗ್ಗೆ ನನಗೆ ಕೇಳಬೇಕು, ನನಗೆ ಅದನ್ನು ಹೇಳಬೇಕು. ನೃಶಂಸ ಅನ್ನ ವಿಜಾನಾಮಿ ತೇಷಾಂ ಕರ್ಮಚ ಭಾರತ, ಅವರ ಕೆಲಸಗಳು ಹೇಗೆ, ಕ್ರೂರ ಕೆಲಸಗಳು ಹೇಗೆ ಆಗ್ತಾವೆ ಅನ್ನೋದು ನನಗೆ ಕೇಳಬೇಕು ಅಂತ. ಯಾಕೆಂದರೆ ಕಂಟಕಾನ್ ಕೂಪಮಗ್ನಿಂಚ ವರ್ಜಯಂತಿ ಯಥಾ ನರಹ ತಥಾ ನೃಶಂಸ. ನಾನು ಕೆಟ್ಟವರ ಸಹವಾಸದಲ್ಲಿ ಇರಲಿಲ್ಲ, ನನಗೆ ಗೊತ್ತಿಲ್ಲ ಹೇಳಿಕೊಂಡು ಗೊತ್ತಾಗಲಿಕ್ಕೆ ಕೆಟ್ಟವರಲ್ಲಿ ಇರುವುದಲ್ಲ. ಕೆಲವರೆಲ್ಲ ಹಾಗೆ, ಅದು ಕುಡಿದ್ರೆ ಏನಾಗ್ತದೆ ಎಂದು ಕುಡಿದು ನೋಡುವುದಂತೆ, ತಿಂದೇನಾದರೆ ತಿಂದು ನೋಡುದು, ಎಳೆದೇನಾಗ್ತದೆ ಎಳೆದು ನೋಡುದು. ಹೀಗೆ ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೆ ಎಲ್ಲ ಉಂಟಲ್ಲ ಪಂಚಮಹಾಪಾತಗಳು, ಅದು ಎಂತ ಅಂತ ಮಾಡಿ ನೋಡಿ ತಿಳ್ಕೊಳ್ಳೋದಂತೆ. ಮಾಡಿ ನೋಡಿ ತಿಳ್ಕೊಳ್ಳೋದಾದರೆ ಇವನು ಸತ್ತು ನೋಡಿ ಬದುಕುವುದು ಒಳ್ಳೆಯದೊಮ್ಮೆ ನೋಡುವುದು. ಆಗ್ತದೆ ಅದು ಹಾಗೆ. ಸಾಯುವುದು ಹೇಗೆ ಗೊತ್ತಿಲ್ಲ, ಒಮ್ಮೆ ನೋಡ್ತೇನೆ ನಾನು. ವಿಷ ಕುಡಿದ್ರೆ ಏನಾಗ್ತದೆ ಒಮ್ಮೆ ನೋಡ್ತೇನೆ. ಶಸ್ತ್ರಪಾತ ಆದರೆ ಏನಾಗ್ತದೆ ಅಂತ ಕಡ್ಕೊಳ್ತೇನೆ. ಮಾಡ್ತಾನೆ ತನಗೆ ಹಾನಿಯಾಗುವುದನ್ನು ಮಾಡಿಕೊಳ್ಳಲಿಕ್ಕೆ ನೋಡುವುದು. ಇಲ್ಲಿ ಇನ್ನೊಬ್ಬರಲ್ಲಿ ನೋಡಿ ಸಾಕಾಗ್ತದಲ್ಲ, ಹಾಗಾದರೆ ಎಲ್ಲವನ್ನು ಇನ್ನೊಬ್ಬರಲ್ಲೇ ನೋಡುವಂತ, ಅಷ್ಟೇ ಸಾಕಾಗ್ತದೆ. ಹೀಗಾಗಿ ನನಗೆ ಕೆಟ್ಟವರ ಜೊತೆಯಲ್ಲಿ ಇದ್ದು ಗೊತ್ತಿಲ್ಲ, ನಾನು ಕೆಟ್ಟವರ ಜೊತೆಯಲ್ಲಿ ಇದ್ದು ಕಲಿಯುವುದಿಲ್ಲ. ನೀವು ಹೇಳಿಬಿಡಿ, ಕೇಳಿಕೊಳ್ಳುತ್ತೆ. ಯಾಕೆಂದರೆ ಕೆಟ್ಟವರು ಅವರನ್ನು ಯಾವತ್ತೂ ಸಹ ಮುಳ್ಳಿನ ಹಾಗೆ, ಬಾವಿಯ ಹಾಗೆ, ಬೆಂಕಿಯಾಗಿ ದೂರದಲ್ಲಿಡಬೇಕು ಅಂತ ನನಗೆ ಗೊತ್ತುಂಟು. ಹಾಗೆ ದೂರದಲ್ಲಿಟ್ಟಿದ್ದೇನೆ. ಮುಳ್ಳು ಕಚ್ಚಿದರೆ ಏನಾಗ್ತದೆ, ಚುಚ್ಚಿದರೆ ಏನಾಗ್ತದೆ ಅಂತ ಮುಳ್ಳಿನ ಬಲ್ಲೆಯ ಮೇಲೆ ಹೋಗಿ ಹಾರುವುದಲ್ಲ, ಕೂತ್ಕೊಳ್ಳುವುದಲ್ಲ, ಬೀಳುವುದಲ್ಲ. ಕಚ್ಚಿದ್ದಂದ್ರೆ ಓ ಮುಳ್ಳು ಕಚ್ಚುವುದು ಈಗ ಗೊತ್ತಾಯಿತು ಅಂತ ಹೇಳುವುದಲ್ಲ. ಕೆಲವೊಮ್ಮೆ ಮುಳ್ಳುಗಳು ಕಚ್ಚಿಕೊಂಡರೆ ಅವುಗಳು ವಿಷ ಆಗ್ತವೆ, ಮನುಷ್ಯನ ಕೈಕಾಲುಗಳನ್ನು ಕಡಿಬೇಕಾಗ್ತದೆ. ಅಂದ ಕಂಟಕಗಳನ್ನು ದೂರ ಇಟ್ಟಂತೆ ಬಾವಿಯನ್ನು ದೂರ ನೋಡಿದಂತೆ, ಬಾವಿಯೂ ಆಗಿ ಕೆಲವೊಮ್ಮೆ ಹಿಂದೆಲ್ಲ ಬಾವಿಗೆ ಮುಚ್ಚಳ ಇಲ್ಲ, ಅಂದರೆ ಮೇಲೆ ದಂಡೇ ಇಲ್ಲ, ಬಗ್ಗೆ ಎಳೆಯುವಂಥದ್ದು ಬಾವಿಯ ಲಕ್ಷಣ. ಹಾಗಾಗಿ ಇವನ್ನೆಲ್ಲ ನಾವು ದೂರದಲ್ಲೇ ಇರಬೇಕು. ಆಡ್ತಾ ಅಥವಾ ಹತ್ತಿರ ಹೋಗ್ತಾ ಜಾರಿ ಬೀಳಲಿಕ್ಕಿಲ್ಲ. ಕೆಲವೊಮ್ಮೆ ಮಾಟೆ ಇರ್ದ ಬಾವಿಗಳು ಇರ್ತವೆ, ಹಾಗಾಗಿ ಮೇಲಿನ ಲೇಯರ್ಸ್ಗಳು ಬಿರುಕಾಗಿರ್ತವೆ, ಮಳೆಯಿಂದ ಬಿದ್ದೋಗ್ತಾ. ಹಾಗೆ ಬೆಂಕಿಯನ್ನು ಸಹ ಆಡಿಸುವಂಥದ್ದಲ್ಲ, ಅದನ್ನು ದೂರದಲ್ಲಿ ಇಡಬೇಕು. ಹತ್ತಿರದಲ್ಲಿ ಬಂದರೆ ಎಲ್ಲವನ್ನೂ ಸುಟ್ಟಾಗ್ತದೆ. ಹಾಗೆ ನಾನು ನೃಶಂಸರನ್ನು, ಕ್ರೂರರನ್ನು, ಕರಾಳರನ್ನು ಹೊರಗಿಡಬೇಕು ಅಂತ ಕೇಳಿದ್ದೇನೆ. ನನಗೆ ಅವರ ಬಗ್ಗೆ ಎಲ್ಲ ಕೇಳಲಿಕ್ಕೆ ಉಂಟು ಅಂತಾನೆ. ನೃಶಂಸೋ ದಕ್ಷ್ಯತೆ ವ್ಯಕ್ತಂ ಪ್ರಯತ್ನಿಚೇಹ ಚ ಭಾರತ. ಮನುಷ್ಯ ಕೆಟ್ಟದ್ದು ಮಾಡುವವ ಇಲ್ಲಿ ಮಾತ್ರ ಅಲ್ಲದೆ ಮುಂದಿನ ಜನ್ಮದಲ್ಲಿಯೂ ಅನಂತ ಕಷ್ಟಗಳನ್ನು ಅನುಭವಿಸ್ತಾನೆ, ನನಗೆ ಗೊತ್ತುಂಟು. ಸ್ಪಷ್ಟವಾಗಿ ಅವನು ಇಲ್ಲಿದ್ದಾಗಲೇ ಸತ್ತುಕೊಳ್ತಾನೆ, ಸುಟ್ಟುಕೊಳ್ತಾನೆ, ಹತ್ತುಕೊಳ್ತಾನೆ. ಅವನು ಸತ್ತಂತೆ ಅವನ ಬದುಕು ಸ್ವಾರಸ್ಯ ಇಲ್ಲ. ಹೋದ ಬಳಿಕೇನು ಮತ್ತೆ ಕೇಳು. ಬದುಕಿದ್ದಾಗಲೇ ಅವನು ಬಹಳಷ್ಟು ಪಶ್ಚಾತ್ತಾಪದಿಂದ, ಬೇಗುದಿಯಿಂದ ಬೇಯ್ತಾ ಇರ್ತಾನೆ ಒಳಬದಿಯಲ್ಲಿ. ಅಂಥವನಿಗೆ ಪರಲೋಕದ ಕಥೆ ಏನು ಬರ್ತದೆ. ಆದ್ದರಿಂದ ನೃಶಂಸನು, ಮನುಷ್ಯರ ಮೇಲೆ ಪೀಡೆ ಮಾಡುವವನು ಒಳ್ಳೆಯವನಲ್ಲ, ನನಗೊತ್ತುಂಟು. ಆದ್ದರಿಂದ ತಸ್ಮಾತ್ ತ್ವಂ ಬ್ರೂಹಿ ಗೌರವ್ಯ ತಸ್ಯ ಧರ್ಮ ವಿನಿಶ್ಚಯ. ನೃಶಂಸನ ಧರ್ಮದ ಪಾಡೆ ಏನು ಅಂತ ನನಗೆ ಹೇಳಬೇಕು. ಮನುಷ್ಯ ಕ್ರೂರಿಯ ಲಕ್ಷಣಗಳ ಬಗ್ಗೆ ನನಗೆ ಮಾತು ಬೇಕು. ನನಗೆ ಸಜ್ಜನರ ಸಹವಾಸ ಗೊತ್ತು, ಕೆಟ್ಟವರು ಏನಂದು ಗೊತ್ತಿಲ್ಲದನ್ನು ಹೇಳಿ ಅಂತ. ಆಗ ಭೀಷ್ಮರು ಹೇಳ್ತಾರೆ, ಇವನದ್ದು, ದುಷ್ಟನದ್ದು, ನೃಶಂಸನದ್ದು ಅತ್ಯಂತ ವಿಚಿತ್ರವಾದಂತಹ ಕೆಲವೆಲ್ಲ ಲಕ್ಷಣಗಳಿವೆ. ಅದನ್ನು ಅವನು ಒಂದೊಂದೇ ಭೀಷ್ಮರು ಹೇಳ್ತಾರೆ. ಯಾರಲ್ಲಿ ಆಸೆ ಉಂಟು ಅದು ಮುಚ್ಚಿಕೊಂಡಿರ್ತದೆ, ಒಳಗಿಂದ ಮುಚ್ಚಿಕೊಂಡಿದ್ದಾನೆ, ಹೊರಗಿನಿಂದ ಅದಕ್ಕೆ ಕೆಲಸ ಮಾಡ್ತಾ ಇರ್ತಾನೆ ಅವನು ನೃಶಂಸ. ಸ್ಪೃಹ ಅವ್ಯಕ್ತಂ, ಸ್ಪೃಹ ನಿಜವಾಗಿ ಅವನಲ್ಲಿ ಒಳಗೆ ಕೂತಿದೆ. ಸ್ಪೃಹಾಸ್ಯ ಅಂತರಿತಃ, ಸ್ಪೃಹಾಸ್ಯ ಅಂತರಿತಾ ಚೈವ. ಆಸೆಗಳನ್ನು ಕಂಪ್ರೆಸ್ ಮಾಡಿಕೊಂಡಾಗೆ ಒಳಗಿಂದ ಇಟ್ಟುಕೊಂಡು ಕಾಯ್ತಾ ಇದ್ದಾನವ, ಹೊರಗಿಂದ ತೋರಿಸುವುದಿಲ್ಲ. ಮತ್ತೆ ಗೊತ್ತಾಗ್ತದೆ ನಮಗೆ ಕೇಳಿದರೆ ಅವನ ಆಸೆ, ಅವನು ಮಾಡುವ ಕೆಲಸದಿಂದ ಗೊತ್ತಾಗ. ವಿದಿತಾರ್ಥಾರ್ಚ ಕರ್ಮಣ, ಅವನು ಕೆಟ್ಟದ್ದು ಮಾಡುವ ಮೂಲಕ ಅವನು ಎಂಥ ಆಸೆ ಇಟ್ಕೊಂಡಿದ್ದಾನೆ. ಒಂದು ಪ್ರಾಣಿ ಜನಾಂಗದ ಹತ್ಯೆಗೆ ತಲೆ ಹಾಕಿದ್ದಾನೋ, ಒಂದು ಮನುಷ್ಯ ಸಮಾಜವನ್ನೇ ಮುಗಿಸಲು ನೋಡ್ತಾ ಇದ್ದಾನೋ, ಅದು ಒಂದಿಷ್ಟು ಜಾಗವನ್ನೇ ಕಬಳಿಸಲು ಬಯಸ್ತಾನೋ ಎನ್ನುವುದು ಗೊತ್ತಾಗುವುದಿಲ್ಲ. ಅವನ ಕರ್ಮದಿಂದ ನಾವು ಊಹಿಸಲಿಕ್ಕೆ ಬರ್ತದೆ. ಆಕ್ರೋಷ್ಟ ಕೃಷ್ಯತೆ ಜೈವ ಬಂಧಿತ ಬದ್ಧತೆ ಸತ್ಯ.
ಅವನು ಬೊಬ್ಬೆ ಹೊಡಿತಾನೆ, ಮತ್ತೊಬ್ಬರನ್ನು ಬೊಬ್ಬೆ ಹೊಡಿಸ್ತಾನೆ, ಯಾರಿಗೂ ಆಗುವುದಿಲ್ಲವ? ಜೊತೆಯಲ್ಲಿ ಒಂದಿಷ್ಟು ಜಾಗ ಅಂತ ಹೇಳಿಕೊಂಡು ನಿಲ್ತಾನೆ, ಬಿಡ್ತಾನೆ, ಹಿಡಿತಾನೆ, ಕೆಲವು ಕಡೆಯಲ್ಲಿ ಸಿಕ್ಕಿ ಬೀಳ್ತಾನೆ, ಕೆಲವು ಕಡೆಯಲ್ಲಿ ಸಿಕ್ಕಿ ಬೀಳಿಸ್ತಾನೆ ಜನರನ್ನು. ಈ ರೀತಿಯಾಗಿರುವವನು ಅವನು ನಿಜವಾಗಿ ನೃಶಂಸನು, ಕಠೋರಿ. ಮತ್ತೆ ದತ್ತಾನುಕೀರ್ತಿ, ಏನು ಕೊಡ್ತಾನೆ ಅದರ ಬಗ್ಗೆ ಹೇಳಿಕೊಂಡು ತಿರುಗ್ತಾನೆ ಯಾವತ್ತು ಸಹ, ಯಾರ್ಯಾರಲ್ಲಿಯೂ ಏನೇನೋ. ನಿಜವಾಗಿ ಕೊಡುವುದರಲ್ಲಿ ತಾತ್ಪರ್ಯ ಕಮ್ಮಿ ಇರ್ತದೆ, ಹೇಳುವುದರಲ್ಲೇ ತಾತ್ಪರ್ಯ ಹೆಚ್ಚಿರ್ತದೆ ಅವನಿಗೆ. ವಿಷಮಃ, ಸಮ ಇಲ್ಲ. ವಿರುದ್ಧ ಕರ್ಮಾಚರಣೆ ಮಾಡಿದ್ರಿಂದ ಕ್ಷುದ್ರ, ಕೆಟ್ಟ ಕೆಲಸ ಮಾಡಿದ್ರಿಂದ ನೀಚ ಬೇರೆವ. ಮತ್ತು ನೈಕೃತಿಕ, ಅವ ಮೋಸಗಾರ, ಒಳ್ಳೆ ರೀತಿಯಿಂದ ಕೆಲಸ ಮಾಡುವುದಿಲ್ಲವ. ಅದರೊಟ್ಟಿಗೆ ಶಠಃ, ಭಯಂಕರ ಕೋಪಿ, ಮುಂಗೋಪಿ, ತಾನು ಹೇಳಿದ್ದೇ ಆಗಬೇಕೇನಂತಕ್ಕ ಲಕ್ಷಣ ಉಳ್ಳವ ಅವನ ನೃಶಂಸ, ಕಠೋರಿ ಇದ್ದಾನೆ. ಅಸಂಭೋಗೀಚ ಮಾನೀಚ ತಥಾ ಸಂಗೀ ವಿಕತ್ತನ, ಕೊಚ್ಚಿಕೊಳ್ತಾನೆ, ಕೆಟ್ಟವರ ಸಹವಾಸ ಮಾಡ್ತಾನೆ, ಕರ್ಮದ ಫಲವನ್ನು ದೇವರಿಗೆ ಸಮರ್ಪಿಸುವುದಿಲ್ಲ, ತಾನೊಬ್ಬನೇ ತಿಂತಾನೆ, ಇನ್ಯಾರಿಗೆ ಕೊಡಲಿಕ್ಕೆ ಹೋಗುವುದಿಲ್ಲ, ಬಹಳ ಗರ್ವಿಷ್ಠ, ಓವರ್ ಕಾನ್ಫಿಡೆನ್ಸ್ ಅವನಲ್ಲಿ, ಭಯಂಕರ ದುರಭಿಮಾನಿ, ಸ್ವಾಭಿಮಾನಿ ದುರಭಿಮಾನಿ. ಇಂಥದ್ದೆಲ್ಲ ನೃಶಂಸನ ಕತೆ. ಕೆಟ್ಟವನ ಲಕ್ಷಣಗಳೆಲ್ಲ ಹೀಗಿರ್ತಾವೆ. ಹಾಗಾಗಿ ನಾವು ಅವನು ಧರ್ಮರಾಜ ಕೇಳಿಕೊಂಡ ಹಾಗೆ ಮನುಷ್ಯರ ಮೇಲೆ ದಯೆ ಇಲ್ಲದವ, ನಿಷ್ಕರುಣಿ. ಅವನಿಗೆ ತಾನು ಕೊಟ್ಟದ್ದು ಮಾತ್ರ ಅಲ್ಲ, ತನ್ನಿಂದ ಅವನು ಪಡ್ಕೊಂಡ ಅಂತ ಹೇಳಿತಕ್ಕಂತಹ ಸಣ್ಣತನ ಮಾಡತಕ್ಕಂಥ ಯೋಚನೆ. ಎಲ್ಲರ ಹಾಗೆ ತಾನು ಇರಬಾರದು ಅಂತೇಳಿ ವಿಪರೀತವಾದ ಕ್ರಮದಲ್ಲಿ ಬದುಕ್ತಾನೆ. ಎದುರಲ್ಲಿ ಯಾರನ್ನೂ ಸಹ ಕಬಳಿಸಿದ, ಒಳಗಿಂದ ಮೋಸದ ಆಟದಿಂದ ಕಬಳಿಸ್ತಾನ. ಇಂತಹ ಅತ್ಯಂತ ನೀಚನಾದವ, ತನ್ನ ಸಂಪತ್ತನ್ನು ಯಾರಿಗೂ ಹಂಚಿಕೊಳ್ಳದೆ ಒಬ್ಬನೇ ನುಂಗಿ ಹಾಕುವವ, ಮುಗಿದೋಗಿ ದೇವರ ಸೊತ್ತನ್ನು ಸಹ ಕಬಳಿಸುವವ ಇವ. ಅಂಥವನಲ್ಲಿ ನಾವು ನಿಜವಾಗಿ ಇನ್ನು ಕೊನೆಗೂ ಅವನದ್ದು ವಿಕತ್ತನ ಅಂತ ಶಬ್ದ ಹೇಳ್ತು ಭೀಷ್ಮರು, ಕೊಚ್ಚಿಕೊಳ್ತಾನೆ ಅಂತ. ಇಲ್ಲ ಸಲ್ಲದ್ದನ್ನೆಲ್ಲ ಹೇಳಿಕೊಳ್ತಾನೆ, ಬೊಗಳೆ ಬಿಡುವವ. ಇಂಥವನು ಮನುಷ್ಯರ ಮೇಲೆ ಯಾವತ್ತೂ ಸಹ ದಯೆಯನ್ನು, ಪ್ರೀತಿಯನ್ನು ತೋರಿಸುವುದಿಲ್ಲ. ಅತ್ಯಂತ ನೀಚರು, ನೃಶಂಸನಿವರು ಅಂತ ಭೀಷ್ಮ ಮತ್ತು ಕೆಲವು ಅವರ ವಿಶೇಷ ಲಕ್ಷಣಗಳನ್ನು ಹೇಳ್ತಾ ಧರ್ಮರಾಜ ಕೇಳಿದ್ದಕ್ಕೆ ಅವನಿಗೆ ದುಷ್ಟರ ಸಹವಾಸ ಇಲ್ಲದೆ ಹೋಗಿ ಶಿಷ್ಟರು ಮಾತ್ರ ಸಿಗಲಾಗಿ ಅವ್ರು ಯಾರೆಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಹೊರಟಿದ್ದಾನೆ. ಭೀಷ್ಮರು ಅವರ ಲಕ್ಷಣ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರಿಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.